ಎನ ಜೀವನದ ಬಲ್ಪೊಯ್ಯ ಕತ್ತಲೆ ಸದಿಡೆ ನನ್ ಬುಡಿಯ ಖುಷಿ ಇತ್ತು ಎನ್ನ ಪಯಣ ನನ್ನ ಮುಗಿಲಿಯ ಲವರಿಗೆ ಅವನ್ನೆಲ್ಲ ನಾನು ಬರೆದು ಕೊಡ್ತಾ ಇದ್ದೆ. ಮತ್ತೆ ಆರ್ಮಿಗೆ ಹೋಗ್ಬೇಕಂತ ಇತ್ತು. ಆರ್ಮಿ ಇಲ್ಲಾದ್ರೆ ಕ್ರಿಕೆಟ್, ನಂಗೆ ಎರಡು ಹುಚ್ಚು ಜಾಸ್ತಿ. ಒರಿಯಪ್ಪನಾಗ ಜನಪಡಂ ಬರ್ಪುನೆ ನಾ ಇದ್ದ ಮಗೆ ಎತ್ತು ಜನ ಎತ್ತನಲ್ಲ ಒರಿಯೇ ಬರ್ಪುನೆ ಆ ನಮಗೆ. ಒಂದಿನ ನಾನು ಮತ್ತೆ ತಮ್ಮ ಬಾಗ್ಲು ಹಾಕೊಂಡು ಬೀಡಿ ಇತ್ತು ಅಮ್ಮಂದು ಇದು ಸೂಪ್ ಇರ್ತದಲ್ಲ ಅದ್ರಿಂದ ಬೀಡಿ ತೆಗೆದು ನಾವು ಎಳಿತಿದ್ವಿ. ಅದು ಗೊತ್ತಾಗಿ ಸರಿ ಹೊಡೆದಿದ್ರು ಅವತ್ತು. ಕ್ಲಾಸಲ್ಲಿ ಕೂತ್ಕೊಂಡು ಪಾಠ ಕೇಳುದು, ಅದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ನಂಗೆ. ಕ್ಯಾಟ್ರಿಂಗ್ ಹೋಗಿ ಅದರಲ್ಲಿ ದುಡ್ಡೆಲ್ಲ ಒಟ್ಟು ಮಾಡಿ ಮತ್ತೆ ಪಾರ್ಟ್ ಟೈಮ್ ಜಾಬ್ ಹೋಗ್ತಿದ್ದೆ. ಅದೆಲ್ಲ ಒಟ್ಟು ಮಾಡಿ ಇದು ಡ್ಯಾನ್ಸ್ ಕ್ಲಾಸ್ಗೆಲ್ಲ ಹೋಗ್ತಿದ್ದೆ. ಎಲ್ಲ ಗೊತ್ತಿರ್ಬೇಕು, ಹೀರಾದ್ರೆ ಎಲ್ಲ ಗೊತ್ತಿರ್ಬೇಕು, ರೆಡಿ ಇರ್ಬೇಕು. ಸೂಕ್ತ ನ್ಯೂಸಿನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಮ್ಯಾ ಶ್ರೀನಿವಾಸ್. ನಟನೆ ಅನ್ನೋದು ಕಣ್ಣಿಗೆ ಕಾಣುವ ಕಲೆಯಷ್ಟೇ ಅಲ್ಲ, ಅದು ನಮ್ಮ ಮನಸ್ಸನ್ನ ತಲುಪುವ ಸಂವೇದನೆಯೂ ಹೌದು. ಚಿತ್ರರಂಗದಲ್ಲಿ ಅಭಿನಯದ ಮೂಲಕ ಪ್ರೇಕ್ಷಕರ ಮನಗೆದ್ದಿರುವಂತಹ ಕಲಾವಿದ, ಜೊತೆಗೆ ಸಂಗೀತ ಕ್ಷೇತ್ರದಲ್ಲೂ ಸಾಹಿತ್ಯ ಕ್ಷೇತ್ರದಲ್ಲೂ ಚಾಪನ್ನ ಮೂಡಿಸಿರುವಂತಹ ಪ್ರತಿಭಾನ್ವಿತ. ಎಸ್, ಅವರೇ ಮುಲ್ಕಿಯ ರವಿಕಿರಣ್. ಆರ್ಕೆ ಮುಲ್ಕಿ ಅಲಿಯಾಸ್ ರವಿಕಿರಣ್ ಮುಲ್ಕಿ ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿ ಮೂಡಬಿದ್ರೆ ತಾಲೂಕಿನ ಶಂಕರದೇವಾಡಿಗ ಹಾಗೂ ಮೀನಾಕ್ಷಿ ದಂಪತಿಯ ಕೊನೆಯ ಮಗ. ಸಣ್ಣ ವಯಸ್ಸಿನಲ್ಲೇ ಬರವಣಿಗೆಯ ಆಸಕ್ತಿ ಹೊಂದಿದ ಇವರು ಕಾಲೇಜ್ ಜೀವನದಲ್ಲಿ ತುಳು ಕನ್ನಡ ಕವಿತೆಗಳನ್ನು ಬರೆಯಲು ಆರಂಭಿಸಿದ್ರು. ಬಳಿಕ ಅವರು ಬರೆದ 25ಕ್ಕೂ ಹೆಚ್ಚು ಕವಿತೆಗಳಿಗೆ ಸ್ವರ ಬೆಸೆದು ಯೂಟ್ಯೂಬ್ನಲ್ಲಿ ಬಿಡುಗಡೆಗೊಳಿಸಿ ಹಾಡುಗಾರನಾಗಿ ಗುರುತಿಸಿಕೊಂಡರು. ಎನ್ನ ಪೊಣ್ಣು, ಮೋಕೆದ ಕಡಲ್, ಕಾರಗೆಜ್ಜೆ, ಎನ್ನ ಜೀವ, ಪ್ರೀತಿದ ಉಯ್ಯಾಲೆ, ಒಂಜಪ್ಪೆ ಜೋಕುಲ್, ಲಾಕ್ಡೌನ್ ಕುಡ್ಲ, ಮೋಕೆಡುಂಜಿ ದೃಷ್ಟಿಬೊಟ್ಟು, ಮಾಜಂದಿನ ಮಾಯೆ, ಮಾಯದ ಬುಲ್ಪು, ನಮ್ಮ ಯೋಧೇರ್, ವಿಧಿಯ ಮಾಯೆ, ಗಡಿ ಕಾಯೋ ಯೋಧ, ಲವ್ ಬರ್ಡ್ಸ್, ಪ್ರೀತಿಯ ಮಾಯೆ, ಡ್ರೀಮ್ ಲವ್ ಈ ಎಲ್ಲ ಆಲ್ಬಮ್ ಸಾಂಗ್ ರಚಿಸಿ ಹಾಡಿ ನಿರ್ದೇಶಿಸಿ ಅವರೇ ನಟಿಸಿದ್ದಾರೆ. ಸ್ಯಾಕ್ಸಫೋನ್ ವಾದನ ಇವರಲ್ಲಿರುವ ಇನ್ನೊಂದು ಕಲೆ. ಇವರೇ ನಮ್ಮ ಇಂದಿನ ವಿಶೇಷ ಅತಿಥಿ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರ ಹತ್ರ ಮಾತಾಡ್ಸೋಣ. ನಮಸ್ತೆ, ಹೇಗಿದ್ದೀರಾ? ಲೈಫ್ ಹೇಗೆ ನಡೀತಾ ಉಂಟು? ಪ್ರಾಜೆಕ್ಟ್ ಯಾವ್ದು ಮಾಡ್ತಿದ್ದೀರಿ ಈಗ ಪ್ರೆಸೆಂಟ್ ಆಗಿ? ಇವಾಗ ಕಟ್ಟೆಮಾರ್ ಅಂತ ತುಳು ಮತ್ತೆ ಕನ್ನಡ, ಅದು ಫಿನಿಶ್ ಆಯ್ತು. ಮತ್ತೆ ಇವಾಗ ಇನ್ನೊಂದು ಮೂವಿ ಇದೆ, ಸ್ಕ್ರಿಪ್ಟ್ ವರ್ಕ್ ಆಗ್ತಾ ಉಂಟು. ನಿಮ್ಮ ಎಲ್ಲ ವಿಷಯಗಳನ್ನ ನಾವು ತಿಳ್ಕೊಳ್ಳೋದುಂಟು, ವೀಕ್ಷಕರಿಗೆ ತಿಳಿಸೋಣ ಅಂತ ಹೇಳ್ತಾ, ಮೊದಲನೇದಾಗಿ ಬಾಲ್ಯದ ಜೀವನ ಹೇಗಿತ್ತು? ಎಲ್ಲಿ ಓದಿದ್ರಿ, ಏನ್ ಕತೆ ಅಂತ ಹೇಳಿ. ಬಾಲ್ಯದಂದ್ರೆ ನಾನು KPSK ನಮ್ಮ ಪಂಜಿನಡ್ಕ ಅಂತ ಮುಲ್ಕಿಯಲ್ಲಿ ಅಲ್ಲಿ ಓದಿದ್ದು. ಮತ್ತೆ ಸ್ಯಾಕ್ಸಫೋನ್ ಕಲಿಲಿಕ್ಕೆ ಅಂತ ಕುಡುಪಿಗೆ ಬಂದೆ. ಕುಡುಪಲ್ಲಿ ಒಂದು 3 ವರ್ಷ ಇದ್ದೆ. ಮತ್ತೆ ವಾಪಸ್ ಊರಿಗೆ ಬಂದದ್ದು. ಮತ್ತೆ ಸಿನಿಮಾಕ್ಕೆ ಗೊತ್ತಿಲ್ಲ, ಅದು ಅದಾಗೆ ಬಂದದ್ದು. ನಾನು ಹೇಗೆ ಬಂದದ್ದು ಗೊತ್ತಿಲ್ಲ ನನಗೆ. ಎಲ್ಲಿ ಕಲಿತ್ರಿ ಅಂತ ಬಾಲ್ಯದಲ್ಲಿ? ನಾನು KPSK ಅಂತ ಹೈಸ್ಕೂಲ್ ಮತ್ತೆ ಪ್ರೈಮರಿ ಅಲ್ಲಿ ಪಂಜಿನಡ್ಕ, ನನ್ನ ಮನೆ ಹತ್ರನೇ ಸ್ಕೂಲ್. ಬಾಲ್ಯದಲ್ಲಿ ಎಲ್ರಿಗೂ ಅವರದೇ ಆದ ಕನಸುಗಳಿರುತ್ತೆ. ಸೊ ನಿಮ್ಮ ಕನಸು ಏನಾಗಿತ್ತು ಆ ಬಾಲ್ಯದ ಜೀವನದಲ್ಲಿ? ಚಿಕ್ಕನಿರುವಾಗ ಕರೆಕ್ಟ್ ಪ್ಲಾನ್ ಇಲ್ಲ, ಅಂದ್ರೆ ಪೋಖ್ರಿ ಸ್ವಲ್ಪ, ಏನು ಹಾಗೆ ಆಗ್ಬೇಕು ಹೀಗೆ ಆಗ್ಬೇಕು ಹಾಗೇನಿಲ್ಲ. ಮತ್ತೆ ಆರ್ಮಿಗೆ ಹೋಗ್ಬೇಕಂತ ಇತ್ತು. ಆರ್ಮಿ ಇಲ್ಲಾದ್ರೆ ಕ್ರಿಕೆಟ್, ನಂಗೆ ಎರಡು ಹುಚ್ಚು ಜಾಸ್ತಿ. ಕ್ರಿಕೆಟ್ ಇಲ್ಲಾದ್ರೆ ಆರ್ಮಿ, ಅದೇ ಡ್ರೀಮ್ ಅಂತ ಇದ್ದದ್ದು. ಅದೇ ಆಗ ಡ್ರೀಮ್ ಅಂತ ಏನು ಇರ್ಲಿಲ್ಲ, ಅಷ್ಟು ದೊಡ್ಡ ಡ್ರೀಮ್ ಇರ್ಲಿಲ್ಲ. ಆರ್ಮಿಗೆ ಅಂತ ಹೇಳಿದ್ರಿ, ಯಾಕೆ ಅದನ್ನ ಅಂದ್ರೆ ಅದ್ರಲ್ಲಿ ಹೋಗ್ಲಿಕ್ಕೆ ಏನಾಯ್ತು ಅಂತ ಹೇಳಿ ಆ ಜೀವನ? ಆರ್ಮಿ ಅಂದ್ರೆ ಇವಾಗ್ಲೂ ನಂಗೆ ತುಂಬಾ ಇಷ್ಟ. ಆರ್ಮಿ ಅಂದ್ರೆ ಅದು ಒಂಥರ ಗತ್ತದು. ಆರ್ಮಿ ನೋಡಿದ್ರೇನೆ, ಅವ್ರನ್ನ ನೋಡಿದ್ರೇನೆ ಖುಷಿ ಆಗ್ತದೆ. ಮತ್ತೆ ಏನೋ ಅದೊಂದು ಮುಂಚೆಯಿಂದ ಇತ್ತು, ಆರ್ಮಿಗೆ ಹೋಗ್ಬೇಕು, ಗನ್ ಹಿಡ್ಬೇಕು ಅವ್ರ ತರ ಅಂತ. ಮನೆಯವರಿಗೆ ಏನು ಆಸೆ ಇತ್ತು? ನೀವೇನಾಗ್ಬೇಕಂತ ಕನ್ಸಿತ್ತು ಅವರಿಗೆ? ಮನೆಯವ್ರಿಗೆ ಇದ್ದದಂದ್ರೆ ನಾನು ಸ್ಯಾಕ್ಸಫೋನು ಅದ್ರಲ್ಲಿ ಇದಾಗ್ಬೇಕು. ಅಂದ್ರೆ ನಾನು ದೇವಾಡಿಗಲ್ವಾ, ನಮ್ಮದ್ರಲ್ಲಿ ಅದೇ ಜಾಸ್ತಿ ವಾದ್ಯಕ್ಕೆ ಹೋಗುದು, ಅದೇ ಜಾಸ್ತಿ ಇರ್ತದೆ. ಆದ್ರೆ ನಂಗೆ ಅದ್ರಲ್ಲಿ ಅಷ್ಟು ಇಂಟ್ರೆಸ್ಟ್ ಇರ್ಲಿಲ್ಲ. ಅಂದ್ರೆ ಎಲ್ಲ ಸಂಗೀತ ಕ್ಷೇತ್ರದಲ್ಲಿ, ಅಭಿನಯ ಕ್ಷೇತ್ರದಲ್ಲಿ, ಜೊತೆಗೆ ಲಿರಿಕ್ಸ್ ಅನ್ನ ನೀವು ಬರೆಯುವಂತವರು. ಸೊ ಲಿರಿಕ್ಸ್ ಎಲ್ಲಿಂದ ಪ್ರಾರಂಭವಾಯ್ತು ಅಂತ ಹೇಳಿದ್ರೆ? ಲಿರಿಕ್ಸ್ ಅಂದ್ರೆ ನಾನು ಟೈಮ್ ಪಾಸಿಗೆ ಸ್ಟಾರ್ಟಿಂಗ್ ಕವನ ಬರಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದೆ ಇಲ್ಲಿ ಕ್ಲಾಸಲ್ಲೆಲ್ಲ ಕೂತ್ಕೊಂಡು. ಮತ್ತೆ ನನ್ನ ಫ್ರೆಂಡ್ ಒಬ್ಬ ಇದ್ದ, ಅವಂದು ಲವರಿಗೆ ನಾನು ಬರೆದು ಕೊಡ್ತಿದ್ದೆ. ಅವ ನನ್ನ ಹತ್ರ ಬರೆಸ್ತಿದ್ದ, ಕವನೆಲ್ಲ ಬರೆಸ್ತಿದ್ದೆ, ನಾನು ಬರೆದು ಕೊಡ್ತಿದ್ದೆ. ಹಾಗೆ ಕವನಿಂದ ಚಿಕ್ಕ ಚಿಕ್ಕ ಲೈನ್ ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ದು, ಮತ್ತೆ ಲಿರಿಕ್ಸ್ ಬರಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅಷ್ಟೇ.
ಆದ್ರೆ ಮೊದ್ಲು ನೀವು ಲಿರಿಕ್ಸ್ ಅನ್ನೆಲ್ಲ ಬರಿತಿದ್ರಿ, ಸ್ಕೂಲ್ ಕಾಲೇಜಲ್ಲಿ ಏನ್ ಹೇಳ್ತಾ ಇದ್ರಿ ಇದ್ರ ಬಗ್ಗೆ, ಲಿರಿಕ್ಸ್ ಅನ್ನು ಬರಿತಾ ಇದ್ರಲ್ಲ, ಸೊ ಹೇಗೆ ಅನಿಸ್ತಾ ಇತ್ತು ಅವರಿಗೆಲ್ಲ ಅಂತ? ಕಾಲೇಜಲ್ಲಿ ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಇದ್ರು. ಫ್ರೆಂಡ್ಸ್ ಎಲ್ಲ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಅಷ್ಟು ನಾಲೆಜ್ ಇಲ್ಲ, ಅಂದ್ರೆ ಏನೋ ಬರೀತಿದೆ ವರ್ಡಿಂಗ್ಸ್ ಎಲ್ಲ ಅಷ್ಟು ನಮ್ಗೆ ಗೊತ್ತಿರ್ತಿರ್ಲಿಲ್ಲ. ಮತ್ತೆ ಅದು ಮುಂದೆ ನಾವು ಕಲಿತಾ ಹೋಗ್ತೇವಲ್ಲ, ಮತ್ತೆ ಹಾಗೆ ಕಲಿತಾ ಬಂದ್ವಿ. ಫ್ರೆಂಡ್ಸ್ ಸಪೋರ್ಟ್ ಇದ್ದಾರೆ. ಅಂದ್ರೆ ನಾವು ಮುಂಚೆ ಬರೆಯುವಾಗ ಕವನನ ಫನ್ನಿ ಆಗಿ ಬರಿತಾ ಇರ್ತೇವೆ ಯಾವ್ದಾದ್ರು. ಸೊ ಅಂದ್ರೆ ಮುಂಚೆದ ಮುಂಚೆದ ಲಿರಿಕ್ಸಿಗೆ ಈಗಿದ ಲಿರಿಕ್ಸಿಗೆ ಎಷ್ಟು ವ್ಯತ್ಯಾಸ ಇದೆ ಅಂತ ಹೇಳಿ ಈಗ ನೀವು ನೋಡುವಾಗ ತಮಾಷೆ ಅಂತ ಅನ್ಸೋದಿಲ್ಲ ಫಸ್ಟ್ ಗೆ ಬರೆಯುವಾಗ? ನಂಗೆ ಅನಿಸ್ತದೆ, ಮುಂಚೆ ಬರ್ದ ಸಾಂಗ್ ನೋಡುವಾಗ ಲಿರಿಕ್ಸ್ ಎಲ್ಲ ಅಷ್ಟು ಇದಿರ್ಲಿಲ್ಲ. ಇವಾಗಾದ್ರೆ ಓಕೆ. ನಿಮ್ಗೆ ನೆನಪುಂಟ ಯಾವ್ದಾದ್ರು ಒಂದು ಲಿರಿಕ್ಸ್ ಅನ್ನ ಹೇಳ್ಬೋದಾ ನೀವು ಫಸ್ಟ್ ಬರ್ದಿರುವಂತದ್ದು? ಫಸ್ಟ್ ನಾನು ಎನ್ನ ಪೊನ್ ಅಂತ ಫಸ್ಟ್ ನಾನು ಲಿರಿಕ್ಸ್ ಬರ್ದದ್ದು. ಅದು ನಿನ್ನ ಮೋಕೆಗಾದೆ ಕಾಪುವನ್ ಎಪ್ಪಲ ಮೋಕೇನು ದೀದ್ ತೆಲಿಕೆಡೆ ಒರ ಇಬ್ಬಲ, ಆ ಟೈಪ್ ಬರ್ತದೆ. ಅದು ಇನ್ನು ಕರೆಕ್ಟ್ ತುಂಬಾ ವರ್ಷ ಆಯ್ತು. ಅಂದ್ರೆ ಎಷ್ಟನೇ ವಯಸ್ಸಲ್ಲಿ ಈಗ ಸ್ಟಾರ್ಟ್ ಮಾಡಿರುವಂತದ್ದು ನೀವು ಲಿರಿಕ್ಸ್ ಅನ್ನ ಬರೀಲಿಕ್ಕೆ? ನಾನೊಂದು 18-19 ಹಾಗೆ ಮೋಸ್ಟ್ಲಿ. ಓಕೆ. ಅಂದ್ರೆ ಲಿರಿಕ್ಸ್ ನ ಜೊತೆಗೆ ಅಂದ್ರೆ ಸಂಗೀತದಲ್ಲಿ ನೀವೇ ಲಿರಿಕ್ಸ್ ಅನ್ನ ಬರೆದು ನೀವೇ ಹಾಡಿರುವಂತವ್ರು. ಒಟ್ಟು ಎಷ್ಟು ಹಾಡುಗಳನ್ನ ನೀವು ಹಾಡಿರ್ತೀರಿ? 16-17 ಜಾಸ್ತಿ ಆಗಿರ್ಬೋದು, ನಂಗೆ ಕರೆಕ್ಟ್ ಗೊತ್ತಿಲ್ಲ. ಅಂದ್ರೆ ಬರ್ತಾ ಇತ್ತು ಆಲ್ಬಮ್ ಸಾಂಗ್, ಆವಾಗೆಲ್ಲ ಆಲ್ಬಮ್ ಸಾಂಗ್ ನಮ್ಗೆ ಇವಾಗ ಅಷ್ಟು ಇದಿಲ್ಲ. ಅವಾಗ ಆಲ್ಬಮ್ ಅಂದ್ರೆ ಸ್ವಲ್ಪ ಇದಿತ್ತು, ಬರ್ತಾ ಇತ್ತು ಹೊರಗಡೆಯಿಂದ ಮಾಡ್ತಾ ಇದ್ದೆ. ಅನುಭವ ಹೇಗಿತ್ತು? ಫಸ್ಟ್ ನೀವು ಲಿರಿಕ್ಸ್ ಅನ್ನ ಬರ್ದಿದ್ರಿ, ಅನುಭವ ಹೇಗಿತ್ತು? ಖುಷಿ ಆಯ್ತು ನಂಗೆ. ಅಂದ್ರೆ ಬರಿತೀನಿ ಅಂತ ಅನ್ಕೊಂಡಿರ್ಲಿಲ್ಲ, ಏನೋ ಬರ್ಕೊಂಡು ಹೋದೆ. ಮತ್ತೆ ಅದು ಸ್ಟಾರ್ಟಿಂಗ್ ಅಷ್ಟ್ ಸಾಂಗ್ ಬಂದಿತ್ತು, ಚೆನ್ನಾಗಿ ಬಂದಿತ್ತು, ಅಷ್ಟೇನು ಬಂದಿರ್ಲಿಲ್ಲ. ಮತ್ತೆ ನೆಕ್ಸ್ಟ್ ಇನ್ನೊಂದು ಸಾಂಗ್ ಮಾಡಿದೆ, ಅದು ಚೆನ್ನಾಗಿ ಬಂತು. ಅದು ಅವಾಗ ಟಿಕ್ಟಾಕ್ ಅಲ್ಲೆಲ್ಲ ಅದ್ರದ್ದು DJ ವರ್ಷನ್ ಇದಾಗಿತ್ತು. DJ SND ಮತ್ತೆ DJ ಇತು ಮ್ಯಾಂಗ್ಳೂರ್ ಅವ್ರು ಮಾಡಿದ್ರು, ಅದು ವೈರಲ್ ಆಗಿತ್ತು ಅವಾಗ. ನೀವು ಬರಿಬೇಕಂತ ಹೇಗೆ ಅನಿಸ್ತು ನನಗೆ ಇದನ್ನು ಲಿರಿಕ್ಸ್ ಅನ್ನ ಬರಿಬೇಕು ಅಂತ ಹೇಳಿ? ಬರಿಬೇಕಂದ್ರೆ ನಂಗೆ ಟೈಮ್ ಪಾಸ್ ಆಗ್ಬೇಕು ಕ್ಲಾಸಲ್ಲಿ. ನಂಗೆ ಕ್ಲಾಸಲ್ಲಿ ಕುತ್ಕೊಂಡು ಪಾಠ ಕೇಳುದು ಅದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ನಂಗೆ. ಎಂತಾದ್ರು ರಟ್ಟಲ್ಲಿ ಎಂತಾದ್ರು ನಾ ಬರಿತಾನೆ ಇರುದು, ಹಾಗೆ ಫಸ್ಟ್ ಸಾಹಿತ್ಯ ನೀವೇ ಬರ್ದು ನೀವೇ ಹಾಡಿರುವಂತದ್ದ ಸಂಗೀತಕ್ಕೆಲ್ಲ? ಓಕೆ. ಅಂದ್ರೆ ಸಂಗೀತದಲ್ಲಿ ಅಂದ್ರೆ ನಿಮ್ಮ ಅನುಭವ ಹೇಳಿದ್ರಿ, ಸಂಗೀತದ ಅಂದ್ರೆ ಪ್ರೇರಣೆ ನೀಡಿದಂತ ವ್ಯಕ್ತಿ ಯಾರು ಸಂಗೀತಕ್ಕೆ ಬರಲು? ನಂಗೆ ಸಾಂಗ್ ರೆಕಾರ್ಡಿಂಗ್ ಮಾಡ್ಬೇಕು, ಆಲ್ಬಮ್ ಸಾಂಗ್ ಮಾಡ್ಬೇಕಂತ ಅನ್ಸಿದ್ದು ಸಿಂಗಿಂಗ್ ಅಲ್ಲಿ ಇರ್ಲಿಲ್ಲ. ನಾನು ಮೊದಲು ಸ್ಕೂಲ್ ಡೇ ಅಲ್ಲಿ ಒಬ್ಬ ಸಿಂಗ್ ಮಾಡ್ದ, ಅದನ್ನು ನೋಡಿ ಎಲ್ಲರೂ ಚಪ್ಪಾಳಿ ಹೊಡಿದ್ರು ಅಲ್ಲ, ನಂಗೆ ಕೂಡ ಖುಷಿ ಆಯ್ತು. ನಾನು ಕೂಡ ಟ್ರೈ ಮಾಡ್ಬೋದಾ ಅಂತ. ನಂದು ಫ್ರೆಂಡ್ ಇದ್ದೊಬ್ರದ್ದು ಸ್ಟುಡಿಯೋ ಇತ್ತು, ಸೊ ಟ್ರೈ ಮಾಡ್ಬೋದಲ್ಲ ಅಂತ ಟ್ರೈ ಮಾಡಿದೆ ಅಷ್ಟೇ. ಮತ್ತೆ ಅದು ನಂದು ವಾಯ್ಸ್ ಏನು ಕರೆಕ್ಟ್ ಇದಾಯ್ತು, ಮತ್ತೆ ಮಾಡ್ತಾ ಹೋದೆ ಅಷ್ಟೇ. ಫಸ್ಟ್ ಹಾಡಿರುವಂತ ಹಾಡನ್ನ ಇಲ್ಲಿ ಹೇಳ್ಬೋದಾ, ನಮ್ಮ ಹತ್ರ ಹಾಡ್ಬೋದಂತ? ಅದೇ ಇವಾಗ ಆದ್ರೆ ಬೇರೆ ಯಾವ್ದಾದ್ರು ನಿಮ್ಗೆ ಇಷ್ಟವಲ್ಲ ನೀವು ಹಾಡಿರುವಂತದ್ದು ಯಾವ್ದಾದ್ರು ಒಂದು ಹಾಡನ್ನ? ಮೊಕೆದ ಪನಿ ಬರಸೈಯ ಕೇನುಂಡು ಎನ್ನ ಉಡಲು ನೀನನೆಯ ಕರಿದೀನ ಗಳಿಗೆ ನನ ಬರುವಯ ಎನ ಜೀವನದ ಬಲ್ಪೊಯ್ಯ ಕತ್ತಲೆ ಸದಿಡೆ ನನ್ ಬುಡಿಯ ಖುಷಿ ಇತ್ತಿ ಎನ್ನ ಪಯನ ನನ ಮುಗಿಂಡಿಯ ನನ ಏರು ಎಂಕ್ ಮೂಲು. ಅದೇ ನಂಗೆ ಅಷ್ಟು ತುಂಬಾ ವರ್ಷ ಆಯ್ತು, ತುಂಬಾನೇ ಅದ್ಭುತವಾಗಿ ಹಾಡಿದ್ರಿ. ಓಕೆ. ಸಂಗೀತ ಕ್ಷೇತ್ರದಲ್ಲಿ ಅಂದ್ರೆ ಮುಂದೆ ಬರ್ತೀರಿ, ಸೊ ರೆಸ್ಪಾನ್ಸ್ ಹೇಗಿತ್ತು ನಿಮ್ಗೆ? ಅವಾಗ ಒಳ್ಳೆ ರೆಸ್ಪಾನ್ಸ್ ಇತ್ತು. ಅಂದ್ರೆ ಆಲ್ಬಮ್ ಸಾಂಗ್ ಅಂದ್ರೆ ಅವಾಗ ಒಂದು ಮರ್ಯಾದೆ ಇತ್ತು ಅವಾಗ. ಇವಾಗಿಂತಲೂ ಅವಾಗ ಸ್ವಲ್ಪ ಆಲ್ಬಮ್ ಸಾಂಗ್ ಅಂದ್ರೆ ಇದಿತ್ತು, ಸಪೋರ್ಟ್ ಮಾಡ್ತಿದ್ರು ಎಲ್ಲ ಫ್ರೆಂಡ್ಸ್ ಎಲ್ಲ. ಮತ್ತೆ ಹೊರಗಡೆಯಿಂದ ಸಾಂಗ್ಸ್ ಎಲ್ಲ ನಂಗೆ ಸಿಂಗ್ ಮಾಡ್ಲಿಕ್ಕೆ ಸಿಕ್ತು. ಮೊದಲು ಯಾವ ಸ್ಟುಡಿಯೋದಲ್ಲಿ ನೀವು ಹಾಡಿರುವುದು ಸಾಂಗ್? ನಾನು ಇವ್ರದ್ದು ಅನೀಶ್ ಕಿನಿಗೋಲಿ ಅಂತ ಇದ್ದಾರೆ, ಕಿನಿಗೋಲಿಯಲ್ಲಿ, ಅವರ ಸ್ಟುಡಿಯೋದಲ್ಲಿ ನಾನು ಸ್ಟಾರ್ಟಿಂಗ್ ಆಡಿದ್ದು, ಅಲ್ಲೇ ಇದ್ದದ್ದು ನಾ ಮೊದಲು. ಬೇರೆ ಯಾವ್ದಾದ್ರು ಸಾಂಗ್ ಅನ್ನ ಹಾಡ್ತೀರಾ? ಮೊದಲ ಕವಿತೆ ಬರೆದ ದಿನ ನನ್ನೊಳ ನೆಚ್ಚಿನ ಕವಿಯಾದೆನ ಮರಳಿ ಪಡೆದ ಚುಂಬರ ರೋಮಾಂಚಿತ ವಾದನ ರಾಧೆ 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 ರಾಧೆ
ರಾಧೆ. ಓಕೆ, ಸಂಗೀತ ಕ್ಲಾಸಿಗೆ ಹೋಗ್ಲಿಲ್ಲ ಅಂತ ಹೇಳಿದ್ರಿ, ಆದ್ರೂ ಸಹ ಸಂಗೀತವನ್ನ ಎಷ್ಟು ಅದ್ಭುತವಾಗಿ ಹಾಡ್ತೀರಾ ನೀವು. ಸೊ ನಿಮ್ಮ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಇದೆ? ಖುಷಿ ಆಗ್ತದೆ. ಏನೋ ಒಂದು ಅದೇ ಗೊತ್ತಿಲ್ಲ ಹೆಂಗೆ ಬಂದಂತ, ಕಲಿತಾ ಇಂಟ್ರೆಸ್ಟ್ ಅಷ್ಟೇ. ಇವತ್ತು ಹುಷಾರಿಲ್ಲ ನಂಗೆ, ಆಗ್ತಾ ಇಲ್ಲ ಆಡ್ಲಿಕ್ಕೆ ಅಷ್ಟು. ಅಂದ್ರೆ ಪ್ರೋತ್ಸಾಹ ಅಂದ್ರೆ ಈ ಒಂದಿಗೆ ಸಂಗೀತ ಜನಗೆ ಬರ್ಲಿಕ್ಕೆ ಪ್ರೋತ್ಸಾಹ ತುಂಬಿದವರು ಯಾರು? ನಂಗೆ ಫ್ರೆಂಡ್ಸ್, ಇವಾಗ್ಲೂ ಸಹ ನಂಗೆ ಫ್ರೆಂಡ್ಸೇ ಅಷ್ಟು ತುಂಬಾ ಸಪೋರ್ಟ್ ಅಂತ ಇರೋದು ಅವರೇ. ಅಂದ್ರೆ ಇವಾಗ ಸ್ಟುಡಿಯೋದಲ್ಲಿ ಕೂಡ ನಂಗೆ ಸ್ಟಾರ್ಟಿಂಗ್ ಸಪೋರ್ಟ್ ಮಾಡಿದ್ರು ಆಡ್ಲಿಕ್ಕೆ. ಮತ್ತೆ ಫ್ರೆಂಡ್ಸ್ ಸಪೋರ್ಟ್ ಮಾಡಿದ್ರಿಂದಲೇ ನಾನು ಎಲ್ಲ ಮಾಡಿದ್ದು, ಇಲ್ಲಾದ್ರೆ ಎಂತ ಸಹ ಆಗ್ತಿರ್ಲಿಲ್ಲ. ಇನ್ಸ್ಪಿರೇಷನ್ ಅಂತ ಹೇಳಿ ಅಂದ್ರೆ ಹೇಳಿದ್ರೆ ಯಾರನ್ನ ಹೇಳ್ತೀರಿ ನೀವು? ನಂಗೆ ಆಕ್ಟಿಂಗ್ ಅಲ್ಲಿ ನಂಗೆ ಯಶ್, ಅಂದ್ರೆ ಅವ್ರದ್ದು ಜರ್ನಿ ತುಂಬಾ ಇಷ್ಟ ನನಗೆ. ಅವರಂದ್ರೆ ಝೀರೋ ಇಂದ ಹೀರೋ ಆದದಲ್ಲ. ಈಗ ಹೀರೋ ಮಗ ಹೀರೋ ಆಗೋದು ಅಷ್ಟು ದೊಡ್ಡ ಇದಲ್ಲ ನನ್ನ ಪ್ರಕಾರ. ಅವ್ರಿಗೆ ಒಂದು ಬ್ಯಾಕ್ ಗ್ರೌಂಡ್ ಇರ್ತದಲ್ಲ, ಇವರು ಏನು ಇರ್ಲಿಲ್ಲ, ಝೀರೋ ಇಂದ ಹೀರೋ ಆದ್ರಲ್ಲ. ಅವ್ರದ್ದು ಸ್ಟೋರಿ ತುಂಬಾ ಇನ್ಸ್ಪೈರ್ ಆಗ್ತದೆ ನಮ್ಗೆ. ಸಂಗೀತದ ಜೊತೆಗೂ ಅಭಿನಯದ ಕ್ಷೇತ್ರದಲ್ಲಿ ನೀವು ಮಿಂಚಿರುವಂತವರು, ನಿಮ್ಮ ಛಾಪನ್ನ ನೀವು ಮೂಡಿಸಿರುವಂತವ್ರು. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅಭಿನಯ ಅಂತ ಹೇಳುವಾಗ ಅದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಆಕ್ಟಿಂಗ್ ಅಂದ್ರೆ ನಾವು ಮುಂಚೆಲ್ಲ ನಮ್ದು ಡ್ರಾಮಾ ತರ ಮಾಡ್ತಾ ಇದ್ವಿ, ಸ್ಕಿಟ್ ಎಲ್ಲ ಮಾಡ್ತಾ ಇದ್ವಿ, ಅಲ್ಲಿಂದ ಸ್ಟಾರ್ಟ್ ಆದದ್ದು. ಮತ್ತೆ ಆಕ್ಟಿಂಗ್ ಅಂದ್ರೆ ಇವಾಗ ಹೊಸಬ್ರಿಗೆ ಅಷ್ಟು ತುಂಬಾ ಕಡಿಮೆ ಚಾನ್ಸ್ ಎಲ್ಲ ಸಿಗೋದು. ಇವಾಗ ನಾನು ಕೂಡ ಸ್ಟ್ರಗಲ್ ಮಾಡಿ ಇವಾಗ ಅಷ್ಟೇ ಸಿಗ್ತಾ ಇದೆ. ಮೂವೀಸ್ ಎಲ್ಲ ಕೊಡ್ತಾ ಇದ್ದೀರಿ ಇವಾಗ. ಕಟ್ಟೆಮಾರಲ್ಲಿ ಇವರು ರಕ್ಷಿತನ್ನ ಆಗಿರ್ಬೋದು, ಮತ್ತೆ ಸಚಿನ್ ಅಣ್ಣ ಅವರೊಂದು ಹೊಸಬ್ರಿಗೆ ತುಂಬಾ ಚಾನ್ಸ್ ಕೊಟ್ಟಿದ್ದಾರೆ. ಹಾಗೆ ಮಾರ್ನೆಮಿಯಲ್ಲಿ ಈಗ ಇವಾಗ ಸಿಗ್ತಾ ಇದೆ ಅಷ್ಟೇ. ತುಂಬಾ ಕಷ್ಟ ಇದೆ, ಅಂದ್ರೆ ಟ್ರೈ ಮಾಡ್ಬೇಕು ನಾವು, ಅಂದ್ರೆ ಹೋಗ್ಬಿಡ್ಬಾರ್ದು, ಟ್ರೈ ಮಾಡ್ತಾ ಇರ್ಬೇಕು. ತುಂಬಾ ಜನ ನನ್ ಜೊತೆ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಜನ ಇದ್ರು, ಸ್ಟ್ರಗಲ್ ಮಾಡಿ ಇವಾಗ ನಾವು ಸ್ವಲ್ಪ ಜನ ಇದ್ದೇವೆ. ಕೆಲವರು ಹೋಗಿ ಆಯ್ತು, ಅಷ್ಟು ಕಷ್ಟ ಇದೆ ಮೂವಿ ಫೀಲ್ಡ್ ಅಂದ್ರೆ. ಡ್ರಾಮಾದ ಅಂದ್ರೆ ನಾಟಕ ಟೀಮ್ ಅಲ್ಲಿ ಏನಾದ್ರು ಇದ್ರಾ? ನಾಟಕ ಟೀಮ್ ಅಂದ್ರೆ ನಾವು ನಮ್ದು ಡ್ರಾಮಾ ಅಂದ್ರೆ ಸ್ಕಿಟ್ ಮಾಡ್ತಾ ಇದ್ವಿ ಅಷ್ಟೇ ನಾವು. ನಮ್ದೊಂದು ಟೀಮ್ ಇತ್ತು, ಸ್ಕಿಟ್ ಇತ್ತು, ನಾವು ಊರಲ್ಲೆಲ್ಲ ಮಾಡ್ತಾ ಇದ್ವಿ ಅಷ್ಟೇ. ಡ್ರಾಮಾ ಅಂದ್ರೆ ಮಾಡಿದ್ದೇನೆ, ಸ್ಕೂಲಲ್ಲೆಲ್ಲ ಮಾಡಿದ್ದೇನೆ. ಸಂಗೀತ ಅಂತ ಹೇಳುವಾಗ ಹಾಡನ್ನ ಹಾಡಿಸಿದ್ವಿ. ಅಭಿನಯ ಅಂತ ಬಂದಾಗ ಡೈಲಾಗ್ ಡೆಲಿವರಿ ಆಗದಿದ್ರೆ ಅಂದ್ರೆ ಯಾವ್ದಾದ್ರು ಒಂದು ಡೈಲಾಗ್ ಹೇಳಿ ಅಂತ. ಡೈಲಾಗ್ ಅಂದ್ರೆ ನಾವು ರೀಲ್ಸ್ ಮಾಡಿದ್ವಿ ಒಂದು, ಒರಿಯಪ್ಪನಾಗ ಜನಪಾಡಂ ಬರ್ಪುನೆ ನಾ ಇದ್ದ ಮಗೆ, ಎತ್ತು ಜನ ಎತ್ತನಲ್ಲ ಒರಿಯೇ ಬರ್ಪುನೆ ಆ ನಮಗೆ. ನೀವ್ ಯಶನ್ನ ನೋಡಿ ಕಲಿತ್ರಿ ಅಂತ, ಯಶ್ನ ಒಂದು ಇನ್ಸ್ಪಿರೇಷನ್ ಅಂತ ಹೇಳಿದ್ರಿ. ಸೊ ಅಂದ್ರೆ ಮನೆಯವರ ಸಪೋರ್ಟ್ ಹೇಗಿತ್ತು ಈ ಅಭಿನಯದ ಇದರಲ್ಲಿ ಜರ್ನಿಯಲ್ಲಿ ಬಂದ್ರೆ? ಮನೆಯವರ ಸಪೋರ್ಟ್ ಹೇಗಿತ್ತು? ಇಲ್ಲ, ಸ್ಟಾರ್ಟಿಂಗ್ ಸಪೋರ್ಟ್ ಇಲ್ಲ, ಅಂದ್ರೆ ಇವಾಗ ಇದೆ ಸ್ವಲ್ಪ ಸ್ವಲ್ಪ. ಅಂದ್ರೆ ಅವರಿಗೆ ಎಲ್ರ ಮನೆಯಲ್ಲಿ ಮಕ್ಕಳು ಕೆಲ್ಸಕ್ಕೆ ಹೋಗ್ಬೇಕು, ಸೆಟ್ಲ್ ಆ ತರನೇ ಇರ್ತದೆ. ಇದ್ರಲ್ಲಿ ಎಲ್ಲಾದ್ರೂ ಹೋಗಿ ಹಾಳಾಗಿದ್ರೆ ಎಂತಾದ್ರೂ ಆಗ್ಲಿಲ್ಲ ಆದ್ರೆ ಭಯ ಇರ್ತದಲ್ಲ. ಇವಾಗ ಮಾಡ್ತಾರೆ, ಇವಾಗ ಸಪೋರ್ಟ್ ಇದೆ ಸ್ವಲ್ಪ. ಕನ್ನಡ ಹಾಗೂ ತುಳು ಚಿತ್ರಗಳಲ್ಲಿ ನಟನೆಯನ್ನ ಮಾಡಿರುವಂತವರು. ತೆಲುಗು ಮೂವಿಯಲ್ಲಿ ಕೂಡ ಚಾನ್ಸ್ ಸಿಕ್ಕಿದೆ ಅಂತ ಕೇಳಿಪಟ್ವಿ ನಾವು. ಒಂದು ಪ್ರಾಜೆಕ್ಟ್ ಅನ್ನ ನೀವು ಮಾಡ್ತಾ ಇದ್ದೀರಾ ಅಂತ. ಆ ಚಾನ್ಸ್ ಅಂದ್ರೆ ಯಾರು ಕೊಟ್ಟದ್ದು, ಹೇಗೆ ಸಿಕ್ಕಿತಂತ ಹೇಳಿ? ಅಂದ್ರೆ ಅದು ಒಂದ್ ಡೈಲಾಗ್ ಸಿಕ್ಕಿದ್ದು, ಬಟ್ ಅದು ಏನಂದ್ರೆ ನಾನು ನಿಜವಾಗಿ ಹೇಳ್ಬೇಕಂದ್ರೆ ನಾನು ಜೂನಿಯರ್ ಆಗಿ ಹೋಗಿದ್ದದು, ನಾನು ಫ್ರೆಂಡ್ಸ್ ಎಲ್ಲ ಹೋಗಿದ್ವಿ. ಅವಾಗ ಏನೋ ನಾನು ಯಾವಾಗ್ಲೂ ಶೂಟಿಂಗ್ ಹೋಗ್ತಿದ್ರೆ ನಾನು ಶೂಟಿಂಗ್ ನೋಡುವಾಗ ಅನ್ಕೊಳ್ಳುದು, ನಂಗೆ ಏನಾದ್ರು ಡೈಲಾಗ್ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು, ನಾನು ಮಾಡ್ತಾ ಇದ್ದೆ ನಾನು ಅನ್ಕೊಳ್ತೇನೆ. ಅವಾಗ ಸುಮ್ನೆ ನಿಂತಿದ್ದೇನೆ, ಅವಾಗ ಬಂದು ಕೇಳಿದ್ರು, ನೀವು ಡೈಲಾಗ್ ಹೇಳ್ಬೋದಾಗ ಹೇಳಿದ್ರು. ಆಯ್ತು ಸರ್ ಅಂದ್ರೆ ಮತ್ತೆ ತೆಲುಗು ಡೈಲಾಗ್ ಕೊಟ್ರು, ನಂಗೆ ತೆಲುಗು ಬರಲ್ಲ. ಕೊಟ್ಟು ಇದನ್ನೇನಾದ್ರೂ ಹೇಳಿದ್ರೆ ನೀವು ಇದ್ರಲ್ಲಿ ಕ್ಲೋಸ್ ಅಪ್ ಅಲ್ಲಿ ಇರ್ತೀರಾ, ಮೂವಿಯಲ್ಲಿ ಬರುವ ಕ್ಲೋಸ್ ಅಪ್ ಅಲ್ಲಿ ಇರ್ತೀರಾ ಅಂತ ಹೇಳಿದ್ರು ಡೈರೆಕ್ಟ್. ಮತ್ತೆ ಅದನ್ನ ಕನ್ನಡದಲ್ಲಿ ಬರ್ತಕೊಂಡು ಅಲ್ಲಿ ಸ್ಪಾಟ್ ಅಲ್ಲಿ ಒಂದು 10-15 ನಿಮಿಷ ಕೊಟ್ರು, ಅದನ್ನು ಬರ್ತಕೊಂಡು ಕಲ್ತು ಮಾಡಿದೆ ಅಷ್ಟೇ. ಮತ್ತೆ ಇನ್ನೊಂದು ಅದ್ರಲ್ಲಿ ಅದೇ ಮೂವಿಲಿ ಇನ್ನೊಂದು ಸೀನ್ ಏನೋ ಕೊಟ್ಟಿದ್ರು, ಅದು ಮಾಡಿದ್ದೆ. ಅನುಭವ ಹೇಗಿತ್ತು? ಚೆನ್ನಾಗಿತ್ತು ಅದು ಅಂದ್ರೆ ನಾನು ಅನ್ಕೊಂಡಿರ್ಲಿಲ್ಲ. ಅದು ಕೂಡ ತೆಲುಗು ಮೂವಿಯಲ್ಲಿ ಕೂಡ ಮಾಡ್ತೀನಂತ. ಒಂದ್ ಸೀನ್ ಆದ್ರೂ ಓಕೆ, ಕ್ಲೋಸ್ ಅಪ್ ಅಲ್ಲಿ ಇದೆ, ಡೈಲಾಗ್ ಇದೆ, ಖುಷಿ ಆಯ್ತು. ಅಂದ್ರೆ ಈಗ ಎಲ್ಲ ಕ್ಷೇತ್ರದಲ್ಲಿ ನಾವು ಹೋಗುವಾಗ ಸ್ಟೇಜ್ ಫಿಯರ್ ಅಂತ ಹೇಳಿದ್ರೆ ಇದ್ದೇ ಇರುತ್ತೆ ಆ ಒಂದು. ಸೊ ನಿಮ್ಗೆ ಸ್ಟೇಜ್ ಫಿಯರ್ ಅಂತ ಇತ್ತ ಆಗ? ಮುಂಚೆ ಇಲ್ಲ, ನಂಗೆ ಕಡಿಮೆ. ಸ್ವಲ್ಪ ಇತ್ತು ಸ್ಟಾರ್ಟಿಂಗ್ ಅಲ್ಲಿ. ಅಂದ್ರೆ ನಾನು ಡ್ಯಾನ್ಸ್ ಎಲ್ಲ ಕ್ಲಾಸ್ ಅಲ್ಲಿ ಡ್ಯಾನ್ಸ್ ಎಲ್ಲ ನಾನೇ ಜಾಸ್ತಿ ಹೋಗ್ತಿದ್ದೆ, ಮುಂದೆ ಹೋಗ್ತಿದ್ದೆ, ಟೀಚರ್ ನನ್ನನ್ನು ಕರ್ಕೊಂಡು ಹೋಗ್ತಿದ್ರು. ಆವಾಗ್ಲಿಂದ ಸ್ವಲ್ಪ ಕಡಿಮೆನೇ ಇತ್ತು. ನಾನು ಅಂದ್ರೆ ಸ್ವಲ್ಪ ಚಾಲಿದ್ದೆ, ನಾನು ಪೋಖ್ರಿ ಇದ್ದೆ, ಹಾಗೆ ಏನು ಇದಿರ್ಲಿಲ್ಲ.
ಅಂದ್ರೆ ಈಗ ನೀವು ಸ್ಯಾಕ್ಸೋಫೋನ್ ಅನ್ನ ಪ್ಲೇ ಮಾಡ್ತೀರಂತ ಗೊತ್ತಾಯ್ತು. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸ್ಯಾಕ್ಸೋಫೋನು ಅಂದ್ರೆ ಅವಾಗ ಕಲಿತಿದ್ದೆ ನಾನು. ನಂಗೆ ಸ್ಟಾರ್ಟಿಂಗ್ ಇದ್ದದ್ದು ಡ್ರಮ್ಸ್ ಕಲಿಬೇಕಂತ ಇಂಟ್ರೆಸ್ಟ್ ಇದೆ. ಮತ್ತೆ ಕುಡುಪಲ್ಲಿ ನಾನು 3 ವರ್ಷ ಕಲ್ತಿದ್ದೇನೆ. ದಯಾನಂದ್ ಕುಡುಪ ಅಂತ ನಂದು ಗುರುಗಳು. ಮತ್ತೆ ಕಲ್ತು ಕುಡುಪಲ್ಲಿ ನಾನು ವಾದ್ಯಕ್ಕೆಲ್ಲ ಹೋಗ್ತಾ ಇದ್ದೆ. ಆಮೇಲೆ ಆಲ್ವಾಸಲ್ಲಿ ಫ್ರೀ ಸೀಟ್ ಆಗಿತ್ತು ನಂಗೆ, ಅದೇ ಸ್ಯಾಕ್ಸೋಫೋನ್ ಅಲ್ಲಿ. ಮತ್ತೆ ನಾನು ಬಿಟ್ಟೆ, ಅದು ಸ್ವಲ್ಪ ನಂಗೆ ಇದು ಆಗಿ, ಅಂದ್ರೆ ಬೇರೆ ಫೀಲ್ಡಿಗೆ ಬರ್ಬೇಕಿತ್ತು, ಆಮೇಲೆ ಬಿಟ್ಟು. ಅಂದ್ರೆ ಈಗ ಅಂದ್ರೆ ಒಂದೊಂದು ಕ್ಷೇತ್ರದಲ್ಲಿ ಮಿಂಚಿರುವಂತವರು ನೀವು. ಸೊ ಅಲ್ಲಿ ಏನಾದ್ರೂ ಒಂದು ಮೆಮೊರೇಬಲ್ ಮೂಮೆಂಟ್ ಏನಾದ್ರೂ ಇತ್ತ, ಅಥವಾ ಖುಷಿ ಕ್ಷಣವನ್ನ ನಮ್ಮ ಜೊತೆ ಹಂಚ್ಕೊಳ್ತೀರಾ? ಅಂದ್ರೆ ಮುಂಚೆ ಎಲ್ಲ ನಾನು ಬೇರೆಯವರು ಸ್ಟೇಜ್ಗೆ ಎಲ್ಲ ಹೋಗುವಾಗ ನಾವೆಲ್ಲ ಕೆಳಗಡೆ ಕೂತ್ಕೊಂಡು ಎಲ್ಲ ಜನರ ಮಧ್ಯೆ ಎಲ್ಲ ನೋಡ್ತಾ ಇದ್ವಿ, ನಮ್ಗೆ ಕೂಡ ಸ್ಟೇಜ್ಗೆ ಹೋಗ್ಬೇಕು. ಈಗ ಮೂವಿದ್ದು ಟೀಮ್ ಎಲ್ಲ ಹೋಗುವಾಗ ನಮ್ಗೆ ಕೂಡ ಹೋಗ್ಬೇಕು, ಸ್ಟೇಜ್ಗೆ ಹೋಗ್ಬೇಕಂತ ಆಗ್ತಿತ್ತು. ಅದೇ ರೀಸೆಂಟ್ ಆಗಿ ನಮ್ ಕಟ್ಟೆ ಮಾಡಿದ ಟೀಮ್ ಎಲ್ಲ ಹೋಗುವಾಗ ಖುಷಿ ಆಯ್ತು. ಅಂದ್ರೆ ದೊಡ್ಡ ದೊಡ್ಡ ಸ್ಟೇಜ್ ಎಲ್ಲ ಹೋದ್ವಿ. ಒಂದು ಭರೋಸದಲ್ಲಿ ಹೋದ್ವಿ, ಟೀಮ್ ಹೋದ್ವಿ. ಮತ್ತೆ ಇಲ್ಲಿ ಕೋಸ್ಟಲ್ ಫಿಲ್ಮ್ ಅವಾರ್ಡ್ ಆಗ್ತದಲ್ಲ, ಅದ್ರಲ್ಲೂ ಹೋದ್ವಿ. ಅದೆಲ್ಲ ನಮ್ದು ಒಂದು ಟೈಮಲ್ಲಿ ನಮ್ದು ಡ್ರೀಮ್ ಅದೆಲ್ಲ ಖುಷಿ ಆಗ್ತದೆ ಈಗ ನಿಜ ಆಗುವಾಗ. ಬಾಲ್ಯದಿಂದ ಇಲ್ಲಿಯವರೆಗೆ ಒಂದೊಂದು ಸ್ಟೇಜ್ ಅನ್ನ ಹತ್ತಿಕೊಂಡು ಬಂದ್ರಿ, ಕ್ಷೇತ್ರದಲ್ಲಿ ಎಲ್ಲ ಮಿಂಚಿದ್ರಿ. ಸೊ ಅಲ್ಲಿ ಅಂದ್ರೆ ಬಾಲ್ಯದಿಂದ ಇಲ್ಲಿಯವರೆಗೆ ಯಾವ್ದಾದ್ರು ಒಂದು ಮರೆಯಲಾಗದ ಕ್ಷಣ ಅಂತ ಉಂಟಾ? ಒಂದಿನ ಹೊಡೆದಿದ್ರು ನನ್ನ ಅಮ್ಮ ಮತ್ತು ಅಪ್ಪ, ನನ್ಗೆ ಮತ್ತೆ ತಮ್ಮನ್ಗೆ. ಚಿಕ್ಕವಾಗಿರುವಾಗ ಒಂದು ಕ್ಯೂರಿಯಾಸಿಟಿ ಇರ್ತದಲ್ಲ, ದೊಡ್ಡ ನಮ್ಮ ಮನೆಗೆ ಒಂದು ಅಂಕಲ್ ಬರ್ತಿದ್ರು, ಅವರು ಮಾತಾಡುವಾಗ ಸಿಗರೇಟ್ ಎಲ್ಲಿದ್ರು. ನಾವು ಅವಾಗ ನೋಡುದು, ಅವರು ಏನು ಸಿಗರೇಟು ಅಂತ. ನಮ್ಗೆ ಒಂಥರ ಮಕ್ಳಲ್ಲ, ಕ್ಯೂರಿಯಾಸಿಟಿ ಅಲ್ಲ. ಒಂದಿನ ನಾನು ಮತ್ತೆ ತಮ್ಮ ಬಾಗ್ಲ ಹಾಕೊಂಡು, ಬೀಡಿ ಇತ್ತು ಅಮ್ಮಂದು, ಇದು ಸೂಪ್ ಇರ್ತದಲ್ಲ, ಅದ್ರಿಂದ ಬೀಡಿ ತೆಗೆದು ನಾವು ಎಳಿತಿದ್ವಿ. ಅದು ಗೊತ್ತಾಗಿ ಸರಿ ಹೊಡೆದಿದ್ರು ಅವತ್ತು. ಅದು ನಿಮ್ಮ ಲೈಫ್ ಅಲ್ಲಿ ಮರೆಯಲಾಗಲಿಲ್ಲ. ಮತ್ತೆ ಅಮ್ಮ ಇದು ಇವಾಗ ಕೂಡ ಮಾರ್ಕೊಂಟು, ಬೀಡಿ ಇಲ್ಲಿಗೆ ಇಟ್ಟಿದ್ದು ತೆಗ್ದು. ನೀವು ಮಾತಾಡೋದಿಲ್ಲ ಮನೆಯಲ್ಲಿ ಬಾಲ್ಯದಲ್ಲಿ ಹೇಗಿದ್ದೆ, ಈಗ ಅಂದ್ರೆ ಪೋಖ್ರಿ ಹಾಗೇನುಂಟ ಈಗ ಈಗಿನ ಲೈಫ್ ಅಲ್ಲಿ ಕೂಡ ಅಂತ ಹೇಳಿ? ಇಲ್ಲ, ನಾವು ದೊಡ್ಡವರಾಗ್ತಾ ಸ್ವಲ್ಪ ಸೈಲೆಂಟ್ ಆಗ್ತೇವೆ ನಾವು. ಅಂದ್ರೆ ಕೆಲವು ಟೆನ್ಷನ್ಸ್ ಎಲ್ಲ, ಜವಾಬ್ದಾರಿ ಎಲ್ಲ ಜಾಸ್ತಿ ಆಗ್ತದಲ್ಲ. ಮುಂಚೆ ತುಂಬಾ ಪೋಖ್ರಿ ಇದ್ದೆ ನಾನು. ಮೊದ್ಲಿನಿಂದ ನೀವು ಅಂದ್ರೆ ಈಗ ಅಂದ್ರೆ ಮನೆಯಲ್ಲಿ ಹೇಳಿದ್ರಿ ನೀವು ಕೆಲ್ಸಕ್ಕೆ ಹೋಗ್ಬೇಕು ಹಾಗೆ ಅಂತ, ಅಂದ್ರೆ ಮುಂಚೆ ಏನ್ ಕೆಲಸ ಮಾಡ್ತಿದ್ರಿ ನೀವು? ಅಂದ್ರೆ ಫಿಲ್ಮ್ ಅಲ್ಲಿ ಇದ್ರ, ಫಿಲ್ಮ್ ಇಂಡಸ್ಟ್ರಿ? ನಾನು ಅಂದ್ರೆ ನಂಗೆ ಅವಾಗಿಂದ ಅಂದ್ರೆ ಹೀರೋ ಆಗ್ಲೇಬೇಕಂತ ನಾನು ಅನ್ಕೊಂಡಿದ್ದು. ಇವಾಗ ಒಂದು ಮೂವಿ ಹೋದೆ ಅವಾಗ, ಅಪ್ಪೆ ಟೀಚರ್ ಅಂತ. ನಾನು ಅವಾಗ ಮುಂಚೆಲ್ಲ ನಾನು ಮೂವಿ ಅಷ್ಟು ಹೋಗಿರ್ಲಿಲ್ಲ. ಅದ್ರಲ್ಲಿ ಹೀರೋ ಸಪ್ರೇಟ್ ಇದಿರ್ತದಲ್ಲ ಹೀರೋ ಅಂದ್ರೆ. ಮತ್ತೆ ಉಗ್ರಾಮ್ ನಂಗೆ ಉಗ್ರಾಮ್ ಅಂದ್ರೆ ತುಂಬಾ ಇಷ್ಟ ಆಯ್ತು ನಂಗೆ. ಹೀರೋ ಆಗ್ಲೇಬೇಕು ನನ್ಗೆ ಅವಾಗಿಂದ. ಹಿಂಗಿದ್ದೆ ಅವಾಗ ನಾನು. ಆದ್ರೆ ನಂಗೆ ಆಗ್ಬೇಕು, ಒಂಥರ ಕೆಟ್ಟದಾಗಿದ್ದೆ ನೋಡ್ಲಿಕ್ಕೆ. ಹೀರೋ ಆಗ್ಲೇಬೇಕು ಅಂತ. ಮತ್ತೆ ಅದಕ್ಕೆ ಕ್ಯಾಟ್ರಿಂಗ್ ಹೋಗಿ ಅದ್ರಲ್ಲಿ ದುಡ್ಡೆಲ್ಲ ಒಟ್ಟು ಮಾಡಿ, ಮತ್ತೆ ಪಾರ್ಟ್ ಟೈಮ್ ಜಾಬ್ ಹೋಗ್ತಿದ್ದೆ. ಅದೆಲ್ಲ ಒಟ್ಟು ಮಾಡಿ ಇದು ಡ್ಯಾನ್ಸ್ ಕ್ಲಾಸ್ಗೆಲ್ಲ ಹೋಗ್ತಿದ್ದೆ. ಎಲ್ಲ ಗೊತ್ತಿರ್ಬೇಕು, ಹೀರೋ ಆದ್ರೆ ಎಲ್ಲ ಗೊತ್ತಿರ್ಬೇಕು, ರೆಡಿ ಇರ್ಬೇಕು ಅಂತ. ಮತ್ತೆ ಇದು ಕೆಲಸ ಅಂದ್ರೆ ನಾನು ITI ಎಲ್ಲ ಆಗಿ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದ್ದೆ. ITI ಇಂದ ಬಿಸ್ಲರಿಗೆ ಹೋಗೋದು, ಬಿಸ್ಲರಿಯಿಂದ ಮನೆಗೆ ಬರೋದು, ಮನೆಯಿಂದ ಡೈರೆಕ್ಟ್ ಎಲ್ಲ ತಿಂಡಿ ಮಾಡ್ಕೊಂಡು ಪುನಃ ITI ಹೋಗೋದು, ಹಾಗೆ ಮಾಡ್ತಿದ್ದೆ. ಮತ್ತೆ ಇಲ್ಲಿ ಮುಕ್ಕದಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದೆ, ಬಿಲ್ಲಿಂಗ್ ಎಲ್ಲ ಮಾಡ್ತಾ ಇದ್ದೆ. ಎಲ್ಲ ಕೆಲಸವನ್ನ ಮಾಡಿರುವಂತವ್ರು, ಎಲ್ಲ ಕಷ್ಟ ಗೊತ್ತು ಲೈಫ್ ಅಲ್ಲಿ ಹೇಗಿದೆ. ಎಲ್ಲ ಕಷ್ಟನೇ ಲೈಫ್. ಈ ಎಲ್ಲ ಕ್ಷೇತ್ರದಲ್ಲಿ ಮಿಂಚಿದ್ದೀರಿ ನೀವು. ಜನರ ರೆಸ್ಪಾನ್ಸ್ ಹೇಗಿತ್ತು ನಿಮ್ಮ ಈ ಅಭಿನಯದಲ್ಲಿ, ಸಂಗೀತದಲ್ಲಿ, ಜೊತೆಗೆ ಲಿರಿಕ್ಸ್ ಅನ್ನ ಬರ್ದಿರುವಂತವ್ರು ನೀವು? ಸೊ ಜನರ ರೆಸ್ಪಾನ್ಸ್ ಹೇಗಿತ್ತು? ಸ್ಟಾರ್ಟಿಂಗ್ ಅಲ್ಲಿ ನಾವು ಅನ್ಕೊಂಡಿರ್ಲಿಲ್ಲ. ಅಂದ್ರೆ ಇದ್ರು, ನಾವು ಸ್ಟಾರ್ಟ್ ಮಾಡುವಾಗ ಆಲ್ಬಮ್ ಸಾಂಗ್ ಎಲ್ಲ ಬೇರೆಯವರೆಲ್ಲ ಒಳ್ಳೆ ಮಾಡಿದ್ರು. ನಾವು ಏನು ಮಾಡ್ತಾ ಹೋದದಷ್ಟೇ. ಅದು ಎನ್ನ ಪೊನ್ನು ಅಂತ ಒಂದು ಆಲ್ಬಮ್ ಸಾಂಗ್, ಅದು ನಂಗೆ ಸ್ವಲ್ಪ ಟರ್ನ್ ಆಯ್ತು. ಅದು ಇವಾಗ ಸಾಂಗ್ ಹೇಳ್ದಲ್ಲ, ಅದೇ ಸ್ವಲ್ಪ ಟರ್ನ್ ಆಯ್ತು. ಅದರಿಂದ ನಂಗೆ ಬೇರೆ ಸಾಂಗ್ ಸಿಕ್ತೋಯ್ತು. ಸಪೋರ್ಟ್ ಮಾಡಿದ್ರು ಎಲ್ಲ. ಮಾತ್ರ ಕಡಿಮೆ ಇಷ್ಟ ಆದ್ರೆ ಮಾತ್ರ ಮಾಡ್ತಾರೆ ಸಪೋರ್ಟ್, ಇಲ್ಲಾದ್ರೆ ಮಾಡಲ್ಲ. ಅದೇ ಸಪೋರ್ಟ್ ಮಾಡಿದ್ರಿಂದ ಇಲ್ಲಿ ತನಕ ಬಂತ ಅಷ್ಟೇ. ಲಿರಿಕ್ಸ್ ಅನ್ನ ನೀವು ಬರೀತೀರಿ, ಎಷ್ಟು ಟೈಮ್ ತಗೊಳ್ತೀರಾ ಒಂದು ಲಿರಿಕ್ಸ್ ಬರೀಲಿಕ್ಕೆ? ಲಿರಿಕ್ಸ್ ಅಂದ್ರೆ ನಾನು ಲಿರಿಕ್ಸ್ ಸ್ಪೀಡ್ ಬರೀತೇನೆ. ನಾನು ಬೇಕಾದ್ರೆ ಅರ್ಧ 1 ಗಂಟೆಯಲ್ಲಿ ಬೇಕಾದ್ರೆ ಬರೀತೇನೆ ನಾನು. ಒಂದು ಸಾಂಗ್ ಕೊಟ್ರೆ, ಓನ್ ಸಾಂಗ್ ಅಂದ್ರೆ ಟೈಮ್ ತಗೊಳ್ತದೆ. ಮತ್ತೆ ಬೇರೆದಾಗೆ ಬೇಗ ಬರೀತಾ ಹೋಗ್ತೇನೆ. ಮತ್ತೆ ಅದು ನಮ್ಗೆ ಮೈಂಡ್ ಫ್ರೆಶ್ ಇದ್ರೆ ಅದಿರ್ತದೆ, ಫ್ರೆಶ್ ಇದ್ರೆ ಬರ್ಲಿಕ್ಕೆ ಆಗ್ತದೆ.
ಎಲ್ಲ ಸಿಚುವೇಶನ್ ಅಂದ್ರೆ ಎಲ್ಲ ವಿಷಯ ಕೊಟ್ಟರು ನೀವು ಬರಿಬಹುದು, ಅಂದ್ರೆ ಆ, ಲಿರಿಕ್ಸ್ ಅನ್ನ ಬರಿತೀರಿ ನೀವು, ಯಾವುದೇ ಸಿಚುವೇಶನ್ ಕೊಟ್ರು ಬರಿಬೋದು. ನಿಮ್ಮನ್ನ ಅಂದ್ರೆ ಈ ಸ್ಟೇಜ್ ಅಂದ್ರೆ ಲಿರಿಕ್ಸ್ ಬರೀತೀರಂತ ಕೊಳ್ಳಿಕ್ಕೆ ಯಾರದಾದ್ರು ಅಂದ್ರೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಈಗ ಒಂದು ಸ್ಟೇಜ್ ಅಲ್ಲಿ ಎಲ್ಲರೂ ಒಬ್ಬರನ್ನ ಗುರುತಿಸ್ತಾರೆ. ಸೊ ನಿಮ್ಮನ್ನ ಗುರುತಿಸಿಕೊಂಡದ್ದು ಯಾರು? ಇಲ್ಲ, ಆ ತರ ಏನು ಇದು ಮಾಡ್ಲಿಲ್ಲ. ನಿಜ ಹೇಳ್ಬೇಕಂದ್ರೆ ನಾನೇ ಸ್ಟಾರ್ಟಿಂಗ್ ಫ್ರೆಂಡ್ಸ್ ಒಟ್ಟಿಗೆಲ್ಲ ಸೇರಿ ನಾವು ಮಾಡುವ ಅಂತ ಇದು ಮಾಡಿ ನಾವೇ ಟ್ರೈ ಮಾಡಿ 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 ಜನಗಳಿಗೆ ಗೊತ್ತಾಗ್ತಾ ಬಂದದ ಅಷ್ಟೇ. ಜೀವನದಲ್ಲಿ ಎಲ್ಲ ಕಷ್ಟವನ್ನ ನೋಡಿ ಬಂದಿರುವಂತವರು ನೀವು. ಈ ಎಲ್ಲ ಅಂದ್ರೆ ಯುವ ಜನತೆಗೆ ಏನ್ ಸಂದೇಶ ಕೊಡ್ತೀರಿ? ಏನಿಲ್ಲ, ಒಂದು ಲೈಫಲ್ಲಿ ಗೋಲ್ ಅಂತ ಇರಬೇಕು ಅಷ್ಟೇ. ಮತ್ತೆ ಕಷ್ಟ ಪಡ್ಲಿಕ್ಕೆ ರೆಡಿ ಇರಬೇಕು, ಇಲ್ಲದ್ರೆ ಆಗಲ್ಲ. ಕೆಲವೊಂದ್ಸರಿ ಆಗ್ತದೆ ಬೇಡ ಬೇಡ ಅಂತ ಆಗ್ತದೆ, ಎಂತ ಕೂಡ ಬೇಡ ಅಂತ ಆಗ್ತದೆ. ಅಂದ್ರೆ ನಿಮ್ಗೆ ನಮ್ಮ ಫೀಲ್ಡಲ್ಲಿ ಎಂತ ಅಂದ್ರೆ ಕೆಲಸ ಮತ್ತೆ ಇದು ಕಂಟಿನ್ಯೂ ಮಾಡ್ಲಿಕ್ಕೆ ಆಗುದಿಲ್ಲ ಒಟ್ಟಿಗೆ, ಅದು ತುಂಬಾ ಕಷ್ಟ. ಇವಾಗ ಶೂಟಿಂಗ್ ಇದ್ರೆ ಒಂದು ವಾರ ಕಂಟಿನ್ಯೂಸ್ ಶೂಟಿಂಗ್ ಇದ್ರೆ ನಮ್ಗೆ ಇಲ್ಲಿ ಕೆಲಸ ಹೋಗ್ತಿದ್ರೆ ನಾವು ಅಲ್ಲಿ ರಜೆ ತಗೊಳ್ಳಿಕ್ಕೆ ಆಗುದಿಲ್ಲ ಅಷ್ಟು ದಿನ. ಒಂದ್ಸರಿ ನೋಡ್ಬೋದು, 2 ಸರಿ ಮತ್ತೆ ತೆಗೆದು ಬಿಸಾಡ್ತಾರೆ ಕೆಲಸದಿಂದ ಅಷ್ಟೇ. ಅದೊಂದು ಕಷ್ಟ. ಮತ್ತೆ ಅದೇ ಎಂತಾದ್ರೂ ಕೂಡ ನಿಮ್ ಡ್ರೀಮ್ ರೀಚ್ ಆಗ್ಬೇಕಂದ್ರೆ ನೀವು ಹಠ ಬಿಡ್ಬಾರ್ದು ಅಷ್ಟೇ, ನಾನು ಅಷ್ಟೇ ಹೇಳ್ತೇನೆ. ಸಂಗೀತದಲ್ಲಿ ಫೇವ್ರೇಟ್ ಸಿಂಗರ್ ಅಂತ ಯಾರಾದ್ರೂ ಇದ್ದಾರಾ? ಅಂದ್ರೆ ನೀವು ಅಭಿನಯದಲ್ಲಿ ಯಶ್ ಅಂತ ಹೇಳಿದ್ರಿ, ಇನ್ಸ್ಪಿರೇಷನ್ ಅವರು ಫೇವ್ರೇಟ್ ಅಂತ ಹೇಳಿದ್ರಿ. ಸೊ ಸಂಗೀತದಲ್ಲಿ ಬಂದ್ರೆ ಯಾರು? ಶ್ರೀರಾಮ್ ಅಂತ. ಯಾರು? ಶ್ರೀರಾಮ್ ಅವ್ರದ್ದು ಹಾಡು ತುಂಬಾ ಇಷ್ಟ ನಂಗೆ. ಸಂಚಿತ್ ಹೆಗ್ಡೆ ಅವ್ರು ಕೂಡ ತುಂಬಾ ಇಷ್ಟ. ಮತ್ತೆ ಅಷ್ಟೇ, ತುಂಬಾ ಇಷ್ಟ ಆಗುವ ವಯಸ್ಸಂದ್ರೆ ಅವ್ರದ್ದೇ ನಂಗೆ. ಯಾವ್ದಾದ್ರು ಹಾಡನ್ನ ಹೇಳ್ತೀರಾ? ಜಗ ಮರೆಸೋ ಅನುಸರಿಸೋ ಹೊಸತನದ ಸ್ನೇಹಿತೆ ನೀ, ಹಗಲಿರುಳು ಜೊತೆಗಿರಲು ಹೃದಯಗಳು ಹಾಡಿತೆ, ಸರಿ ಸಮಯ ಸರಸಮಯ ಪದಗಳ ಸಾಲು ಸಾಲು ಕವನವಾಯಿತೆ, ನಿನ್ನೆ ಮೊನ್ನೆವರೆಗೂ ನಾ ಸೊನ್ನೆಯಾಗಿ ಇತ್ತೆನ, ನಿನ್ನ ಕಂಡು ಮರೆತೆ ನನ್ನೆನಾ, ಜನುಮ ಜನುಮದಿಂದಲೂ ನಂಟು ಉಂಟು ನಮ್ಮಲಿ, ಎಂತ ಚಂದ ಎಂತ ಬಂಧನ, ನೀ ಸಿಗೋವರೆಗೂ ಬರೋವರೆಗೂ ಕಾದಿರುವೆ. ತುಂಬಾನೇ ಅದ್ಭುತವಾಗಿ ಹಾಡಿದ್ರಿ. ಓಕೆ, ಅಂದ್ರೆ ಸಂಗೀತ ಅಂತ ಬಂದಾಗ ನೀವು ಹೆಚ್ಚಾಗಿ ಅಂದ್ರೆ ಯಾವುದ್ರ ಮೇಲೆ ಅಂದ್ರೆ ಲಿರಿಕ್ಸ್ ಅನ್ನ ಬರ್ದಿರುವಂತದ್ದು? ಅಂದ್ರೆ ಈಗ ಆಗಿರ್ಬೋದು, ಅಂದ್ರೆ ಒಂದೊಂದು ಸಿಚುವೇಶನ್ ಅಲ್ಲಿ ನೀವು ಲಿರಿಕ್ಸ್ ಅನ್ನ ಬರೆದಿರ್ತೀರಿ. ಸೊ ಹೆಚ್ಚಾಗಿ ಯಾವ್ದ್ರ ಮೇಲೆ ನೀವು ಲಿರಿಕ್ಸ್ ಅನ್ನ ಹೆಚ್ಚಾಗಿ ಬರ್ದಿದ್ದೀರಿ? ಲವ್ ಸಾಂಗ್. ಅದೇ ಲವ್ ಸಾಂಗ್, ಇಲ್ಲದೆ ಲವ್ ಫೇಲ್ಯೂರ್ ಅಷ್ಟೇ. ಅಂದ್ರೆ ನೀವು ಹೇಗೆ ಅಂದ್ರೆ ನಾವು ಹೀಗೆ ಬರ್ದಿರ್ತೇವೆ, ಅಂದ್ರೆ ನಮ್ಮದೇ ಏನೋ ಒಂದು ಥಾಟ್ ಇರ್ತದೆ, ನಾವೇನಾದ್ರು ಬರ್ದಿರ್ತೇವೆ. ಆದ್ರೆ ಜನರ ಹೇಗಿರ್ತದೆ, ಅವನಿಗೆ ಲವ್ ಫೇಲ್ಯೂರ್ ಆಗಿದೆ ಅಥವಾ ಲವ್ ಆಗಿದೆ ಅಂತ ಹೇಳಿ. ಸೊ ಇಂಥದೊಂದು ಸಿಚುವೇಶನ್ ನೀವು ಅಕ್ಸೆಪ್ಟ್ ಮಾಡಿದ್ದುಂಟಾ? ಇಲ್ಲ, ಅಂದ್ರೆ ಹಾಗೇನಿಲ್ಲ, ಸುಮ್ನೆ ನಾನು ಥಿಂಕ್ ಮಾಡಿ ಬರೀತಾ ಹೋಗ್ತೇವೆ. ಸ್ಟಾರ್ಟಿಂಗ್ ಲವ್ ಫೇಲ್ಯೂರ್ ಆಗ್ಲಿಕ್ಕೆ ಮುಂಚೆ ಕೂಡ ಬರ್ದಿದ್ದೆ ನಾನು ಲವ್ ಫೇಲ್ಯೂರ್ ಸಾಂಗ್ಸ್. ತುಂಬಾನೇ ಬರ್ದಿರ್ತೀರಿ ನೀವು ಅದನ್ನ. ಅಂದ್ರೆ ಈಗ ನೋಡುವವರು ಅಂದ್ರೆ ಏನ್ ಹೇಳ್ತಾರೆ ನಿಮ್ ಬಗ್ಗೆ? ಇಲ್ಲ, ಒಬ್ರು ಕೇಳಿದ್ರು ಇನ್ಸ್ಟಾದಲ್ಲಿ, ನೀವ್ ಯಾಕೆ ಯಾವಾಗ್ಲೂ ಲವ್ ಫೇಲ್ಯೂರ್ ಸಾಂಗ್ ಮಾಡ್ತಿರ್ತೀರಾ ಯಾಕೆ ಅಂತ ಕೇಳಿದ್ರು. ಅದಕ್ಕೆ ಹಾಗೇನಿಲ್ಲ ಅಂತ ಹೇಳಿದ್ದೆ ಅಷ್ಟೇ. ಎಲ್ರು ಅದೊಂದು ಅವರ ಮೈಂಡ್ ಅಲ್ಲಿ ಇರ್ತದೆ. ಏನ್ ಬರಿದ್ರು ಕೂಡ ಏನಾದ್ರೂ ಇವರ ಬೇಸ್ಡ್ ಮೇಲೆ ಬರೀತಾರೆ, ಇವರ ಸಿಚುವೇಶನ್ ಆಗಿರ್ಬೋದು ಅಂತ ಹೇಳ್ತಾರೆ. ಸೊ ಸಂಗೀತ ಆಯ್ತು, ಅಭಿನಯ ಅಂತ ಬಂದಾಗ ಫಿಲ್ಮ್ ಫೀಲ್ಡ್ ನಿಮ್ಗೆ ಅಂದ್ರೆ ಎಲ್ಲರಿಗೂ ಓಕೆನಾ ಅಂತ ಹೇಳಿ? ಅಂದ್ರೆ ಅದೇ ಸ್ಟ್ರಗಲ್ ಉಂಟು ತುಂಬಾ. ಮತ್ತೆ ಇವಾಗ ಕಾಂಪಿಟೇಷನ್ ಜಾಸ್ತಿ ಉಂಟಲ್ಲ, ಟ್ರೈ ಮಾಡ್ಬೇಕು. ನಾವು ಎಷ್ಟೋ ವರ್ಷ ಆಯ್ತು ಕಷ್ಟ ಪಡ್ಲಿಕ್ಕೆ ಶುರುವಾಗಿ, ಇವಾಗ ಒಂದೊಂದು ಮೂವಿ ಸಿಗ್ತಾ ಇದೆ. ಸಡನ್ಲಿ ಸಿಗಲ್ಲ, ಇದ್ರಲ್ಲಿ ತುಂಬಾ ಕಷ್ಟ. ಕೆಲವರಿಗೆ ಸಿಗ್ತದೆ ಅದರದ್ದು. ಇವಾಗ ಅಂದ್ರೆ ರೀಲ್ಸ್ ಅಲ್ಲೆಲ್ಲ ಬರ್ತಾರೆ. ನಾವು ಅವಾಗ ಸ್ಟಾರ್ಟ್ ಮಾಡುವಾಗ ತುಂಬಾ ಯಾರ್ದು ಕಾಂಟ್ಯಾಕ್ಟ್ ಇಲ್ಲ, ಏನಿಲ್ಲ, ಒಂದೊಂದೇ ಲಿಂಕ್ ಇಟ್ಕೊಂಡು ಇವಾಗ ಇಲ್ಲಿ ತನಕ ಬಂದದ್ದು ಅಷ್ಟೇ. ಕಷ್ಟ ಉಂಟು, ಮಾಡ್ಬೋದು ಮಾತ್ರ. ನೀವೇ ಲಿರಿಕ್ಸ್ ಬರ್ದಂತಹ, ನೀವೇ ಹಾಡಿರುವಂತಹ ಒಂದು ಸಾಂಗ್ ಅನ್ನ ಹಾಡ್ಬೋದಾ ನಮ್ಮ ಮುಂದೆ? ಒಂಜಿ ದಿನ ಈ ತಿಕ್ಕಿನೆಂಕ್ ಕ್ಷಣ ಅವು ಎಂಕ್ ಮದ ಪರ ಬಂದಿನ, ಕಷ್ಟ ಕಾಲಾಡ್ ಮಲ್ತು ಜಯ ದೂರ ಕೊರಿಯ ಎಂಕ್ ದೋಸ್ತಿನ ಮೋಕೇನು ಯಾ, ಫ್ರೆಂಡ್ ಪಂದು ಜೊತೆ ಅದು ತೇಲಿ ಕೆಡೆ ನಲಿಪದು ನೆನಪುಡೆ ಓರಿಯನಯ,
ಪ್ರತಿ ಪಜ್ಜೆಗಳ ಜೊತೆ ಅದು ಒಂಜೆ ಅಪ್ಪೆ ಜೋಕುಲ ಅದು ಬರುವನ ಜೊತೆ ಅದು. ಶಾರ್ಟ್ ಫಿಲ್ಮ್ ಮಾಡಿರುವಂತವರು ನೀವು. ಎಷ್ಟು ಶಾರ್ಟ್ ಫಿಲ್ಮ್ಗಳನ್ನ ಮಾಡಿದ್ದೀರಿ ನೀವು? ಮೂರು ಅದರಲ್ಲಿ ಒಂದು ರಿಲೀಸ್ ಆಗಲಿಲ್ಲ. ಒಂದು ನಮ್ಮೊಳಗಿನ ಅಪರಿಚಿತ ಅಂತ, ಇವಾಗ ಸಚಿನ್ ಕಟ್ಲ ಅಂತ ಡೈರೆಕ್ಟರ್, ಅದರದ್ದು ಕಟ್ಟೆ ಮಾರಿದ್ದು ಡೈರೆಕ್ಷನ್ ಮಾಡ್ತಿದ್ದಾರೆ ಅವರು ಕೂಡ. ಮತ್ತೆ ಅಧಿಕ ಪ್ರಸಂಗ ಅಂತ ಒಂದು ಮಾಡಿದ್ದೆ, ಅದೇ. ಮತ್ತೆ ಎಲ್ಲ ಆಲ್ಬಮ್ ಸಾಂಗ್ಸ್ ಜಾಸ್ತಿ ಮಾಡಿದ್ದು ನಾನು. ಅದರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಆ ಶಾರ್ಟ್ ಫಿಲ್ಮಿಗೆ? ಶಾರ್ಟ್ ಫಿಲ್ಮ್ಸ್ ಅಂದರೆ ಚೆನ್ನಾಗಿತ್ತು. ಒನ್ ಅವರದಲ್ಲಿ ಶೂಟ್ ಆದದ್ದು. ಅದು ರಿಲೀಸ್ ಆಗಲಿಲ್ಲ, ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿ. ಅದು ಚೆನ್ನಾಗಿತ್ತು, ಲೊಕೇಶನ್ಸ್ ಎಲ್ಲ ಚೆನ್ನಾಗಿತ್ತು. ಮತ್ತು ಇದು ನಮ್ಮೊಳಗಿನ ಅಪರಿಚಿತ ನನಗೆ ತುಂಬ ಇಷ್ಟ ಶಾರ್ಟ್ ಫಿಲ್ಮ್ ನಾನು ಮಾಡಿದ್ರಲ್ಲಿ. ಚೆನ್ನಾಗಿ ಬಂದಿದೆ ಅದು ಸ್ಟೋರಿ ಎಲ್ಲ, ಅದೇ ಚೆನ್ನಾಗಿತ್ತು ಜರ್ನಿ. ನಿಮ್ಗೆ ಫಿಯರ್ ಇಲ್ಲ ಅಂತ ಹೇಳಿದ್ರಿ, ಆದ್ರೂ ನೀವು ಅಂದ್ರೆ ಶಾರ್ಟ್ ಫಿಲ್ಮ್ ಮಾಡುವಾಗ ಈಗ ಡೈಲಾಗ್ ಕೊಟ್ಟಿರ್ತಾರೆ, ಅದೇ ಟೇಕ್ ಆಗಿದೆ ನಿಮ್ಮದು, ತುಂಬಾ ಟೇಕ್ ಆಗಿದೆ ಅಥವಾ ಅದೇ ಪುನಃ ಪುನಃ ಮಾಡಿದ್ದುಂಟ, ಅದನ್ನೇ ಒಂದು ಡೈಲಾಗ್ ಅನ್ನ ಹೇಳಿದ್ದುಂಟ ಅಂತ ಹೇಳಿ? ಅಂದ್ರೆ ಅದಾಗಿದೆ ಸ್ಟಾರ್ಟಿಂಗ್ ಅಲ್ಲ, ಅವಾಗ ನಮ್ದು ಕೂಡ ಸ್ಟಾರ್ಟಿಂಗ್ ಕಲಿತಾ ಆಗ್ತದೆ. ಆ ಶಾರ್ಟ್ ಫಿಲ್ಮ್ ಅಲ್ಲಿ ಅಂದ್ರೆ ಕರ್ದದ್ದು ಯಾರು ಅಂದ್ರೆ ಶಾರ್ಟ್ ಫಿಲ್ಮ್ ಮಾಡ್ಲಿಕ್ಕೆ ನಿಮ್ಮನ್ನ? ಒಂದು ಹೊನ್ನವರದೊಂದು ಟೀಮ್, ಅಂದ್ರೆ ನಮ್ದು ಬೇರೆ ಆಲ್ಬಮ್ ಎಲ್ಲ ನೋಡಿ ಮಾಡಿದ್ರು. ಮತ್ತೆ ಇದು ಸಚಿನನ್ನ ನಂಗೆ ಇನ್ಸ್ಟಾದಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ದು ಒಂದದೇ. ಮತ್ತೆ ಇನ್ನೊಂದು ಪುನೀತ್ ಮುನ್ನಸ್ ಅಂತ ಅವರೊಂದು ಹೇಳಿದ್ರು, ಅಧಿಕ ಪ್ರಸಂಗ ಅಂತ. ಈ ಸ್ಟೇಜ್ ನ ಮೂಲಕ ಯಾರಿಗಾದ್ರೂ ಥ್ಯಾಂಕ್ಸ್ ಹೇಳ್ಬೇಕಂತ ಹೇಳಿದ್ರೆ ಯಾರಿಗೆ ಹೇಳ್ತೀರಾ? ಥ್ಯಾಂಕ್ಸ್ ಅಂದ್ರೆ ಫ್ರೆಂಡ್ಸ್ಗೇನೆ ಮೇನ್, ಅವರೇ ಸಪೋರ್ಟ್ ಮಾಡ್ತಾ ಬಂದದ್ದು ನನಗೆ. ಮತ್ತೆ ಸತೀಶ್ ಅಣ್ಣ ಅಂತ ಇದ್ದಾರೆ, ಅವರು, ತಂಗಿ ಸ್ವಾತಿ ಅಂತ ಇದ್ದಾರೆ. ಮತ್ತು ಫ್ರೆಂಡ್ಸ್ ಮೇಯ್ನ್ ನನಗೆ ಇತು ಮ್ಯಾಂಗ್ಳೂರು, ಮತ್ತು ಗಣೇಶ್ ಮತ್ತು ಅಕ್ಷಯ್ ಅಂತ. ಇವರು 3 ಜನ ಹೆಂಗಂದರೆ, ಈಗ ಆಡಿಷನ್ ಏನಾದರೂ ಇದ್ದರೆ ದುಡ್ಡಿಲ್ಲಾದರೆ ಕೂಡ ಪಾಪ ಅವರು ಕೊಟ್ಟು ಕಲಿಸಿದುಂಟು, ಬೈಕಲ್ಲಿ ಕರ್ಕೊಂಡು ಹೋಗಿ ಕರ್ಕೊಂಡು ಬಂದದುಂಟು. ಮತ್ತು ನಮ್ಮದು ಜಾಲಿ ಫ್ಯಾಮಿಲಿ ಅಂತ ಇದೆ ಕಾರ್ಕಳದಲ್ಲಿ, ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ಎಲ್ಲದಕ್ಕೆ ಕೂಡ ಹಾಗೆ. ಮತ್ತು ಮೇಯ್ನಾಗಿ ಇವಾಗ ಇವರು ಯಾರು ನಮ್ಮದು ಕಟ್ಟೆ ಮಾರಿದ್ದು ಡೈರೆಕ್ಟರ್ಸ್ ಇದ್ದಾರೆ ಇಬ್ಬರು, ಅವರಿಗೆ ಮೇಯ್ನ್ ರಕ್ಷಿತ್ ಅಣ್ಣ ಮತ್ತು ಸಚಿನ್ ಅಣ್ಣ ಅಂತ, ಮತ್ತು ಕಾರ್ತಿಕ್ ಬ್ರೋ ಇದ್ದಾರೆ ಮ್ಯೂಸಿಕ್ ಇದ್ದು. ಇವರೆಲ್ಲ ಸಪೋರ್ಟ್ ಮಾಡಿದ್ದಾರೆ, ಮತ್ತು ಹೊಸಬ್ರಿಗೆ ಸಪೋರ್ಟ್ ಮಾಡ್ತಾರೆ, ಅದು ಖುಷಿ ಆಗ್ತದೆ ನಮಗೆ. ಆವಾಗಲೇ ಹೊಸಬ್ರು ಮೇಲೆ ಬರ್ಲಿಕ್ಕೆ ಆಗೋದು, ಇಲ್ಲಾದರೆ ಕಷ್ಟ ಇದೆ. ಲಿರಿಕ್ಸ್ ಅನ್ನ ಬರಿತೀರಿ, ಮುಂದೆ ಏನಾದ್ರೂ ಪ್ಲಾನ್ ಇದೆಯಾ ಫಿಲ್ಮ್ ಅಲ್ಲಿ ನಿರ್ದೇಶನವನ್ನ ಮಾಡ್ಬೇಕು ಅಂತ ಏನಾದ್ರೂ ಪ್ಲಾನ್ ಇದೆಯಾ ಅಂತ ಹೇಳಿ? ಇದೆ ಇವಾಗ, ಅಂದ್ರೆ ನಂದು ಇವಾಗ ಸ್ಕ್ರಿಪ್ಟ್ ವರ್ಕಿಗೆ ನಾನು ಕುತ್ಕೊಳ್ಳಿಲ್ಲ. ನಂಗೆ ಅಂದ್ರೆ ಏನಾದ್ರು ಡಿಫ್ರೆಂಟ್ ಆಗಿ ಮಾಡ್ಬೇಕಂತ ಪ್ಲಾನ್ ಉಂಟು, ಬರ್ಲಿಲ್ಲ ತಲೆಗೆ ಆ ಥರ ಏನು, ಬಟ್ ಮಾಡ್ತೇನೆ ಮಾತ್ರ ಪಕ್ಕ. ಅಂದ್ರೆ ನೀವು ಲಿರಿಕ್ಸ್ ಅನ್ನ ಬರೆಯುವಂತವರು, ನೀವು ಲಿರಿಕ್ಸ್ ಅನ್ನ ಬರೆಯುವಾಗ ಯಾರಾದ್ರೂ ಅಂದ್ರೆ ನಿಮ್ಮ ಅಂದ್ರೆ ಹೇಳಿದವರ ಕೈಗೆ ನೀವು ಕೊಡ್ತೀರಿ ಲಿರಿಕ್ಸ್ ಅನ್ನ, ನೆಗೆಟಿವ್ ಮತ್ತು ಪಾಸಿಟಿವ್ ಕಮೆಂಟ್ಸ್ ಬಂದಿದೆ ನಿಮ್ಗೆ ಅಂತ ಹೇಳಿ? ಬಂದಿದೆ. ಅದನ್ನ ನೀವು ಹೇಗೆ ತಗೊಂಡ್ರಿ? ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ನೆಗೆಟಿವ್ ಬಂದ್ರೆ ನಾವು ತಗೊಳ್ಬೇಕು, ಅಂದ್ರೆ ನಮ್ಗೆ ಕೂಡ ನಾಲೆಜ್ ಇಲ್ಲಲ್ಲ, ನಾವು ಎಂತದ ಬಂದದ್ದು ಬರ್ಕೊಂಡು ಹೋಗ್ತೇವೆ, ಕಲಿತಾ ಹೋಗ್ತದೆ, ಬರ್ತಾ ಇರ್ತದೆ. ಅದರಲ್ಲಿ ನಮ್ಮ ಫೀಲ್ಡ್ ಆಗಿಲ್ಲ, ನೆಗೆಟಿವ್ ಜಾಸ್ತಿ ಇರ್ತದೆ, ಪಾಸಿಟಿವ್ ಕೂಡ ಇರ್ತದೆ, ತಗೊಳ್ಬೇಕು. ನಾವು ಪಾಸಿಟಿವ್ ಗೆ ಮಾತ್ರ ಕಾನ್ಸಂಟ್ರೇಟ್ ಕೊಡ್ಬೇಕು, ಕಲಿಬೇಕು ಅಷ್ಟೇ. ಯಾರಾದ್ರೂ ಹೇಳಿಲ್ಲ ಅಂದ್ರೆ ನಾವು ಹೇಗೆ ಕಲಿಯುದು ಅಷ್ಟೇ. ಅಂದ್ರೆ ಮುಂಚೆ ನೀವು ಯಾವ ಜಾಬ್ ಅನ್ನ ಮಾಡ್ತಿದ್ರಿ? ಮುಂಚೆ ಅದೇ ಬಿಲ್ಲಿಂಗ್ ಎಲ್ಲ ಹೋಗ್ತಿದ್ದೆ, ಇಲ್ಲಿ ಕೂಡ ಮುಲ್ಕಿ ಕಾರ್ನಾಡಲ್ಲಿ ಕೂಡ, ಅಲ್ಲಿ ಕೂಡ ಬಿಲ್ಲಿಂಗ್ ಮಾಡ್ತಾ ಇದ್ದೆ. ಮತ್ತೆ ಇವಾಗ ಮತ್ತೆ ಮೂವಿಗೋಸ್ಕರ ಎಲ್ಲ ಜಾಬ್ ಎಲ್ಲ ಬಿಟ್ಟೆ. ಮ್ಯಾನೇಜ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ತುಂಬಾ, ಅಂದ್ರೆ ನಿಮ್ಗೆ ಚೆಂಡೆಗೆ ಹೋಗ್ತಿದ್ದೆ, ಅದೊಂದು ನಂಗೆ ಇದಾಗ್ತಿತ್ತು. ಫ್ರೀ ಇರುವಾಗ ಚೆಂಡೆಗೆಲ್ಲ ಹೋಗ್ತಾ ಇದ್ದೆ, ಮತ್ತೆ ವಾದ್ಯಕ್ಕೆ ಹೋಗ್ತಿದ್ದೆ, ಅದ್ರಲ್ಲಿ ಏನಾದ್ರು ಮ್ಯಾನೇಜ್ ಮಾಡ್ತಾ ಇದ್ದೆ. ಆದ್ರೆ ತುಂಬಾ ಕಷ್ಟ ಆಗ್ತದೆ, ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ ಜಾಬ್ ಮತ್ತೆ ಇದು. ಸಂಗೀತದಲ್ಲಿ ಆರ್ಕೆಸ್ಟ್ರಾ ಟೀಮ್ ಏನಾದ್ರೂ ಇತ್ತ ನಿಮ್ದು? ಇತ್ತು, ನಮ್ಮದು ಫ್ರೆಂಡ್ಸ್ ಎಲ್ಲ ನಾವು ಟೀಮ್ ಇದ್ವಿ. ಆದ್ರೆ ಇವಾಗ ಹೋಗ್ತಾ ಇಲ್ಲ, ಕಡಿಮೆ ತುಂಬಾ. ಮ್ಯಾಜಿಕಲ್ ಸ್ಟಾರ್ಸ್ ಮ್ಯಾಂಗ್ಳೂರ್ ಅಂತ ನಮ್ಮ ಟೀಮ್ ಇದೆ, ಕಡಿಮೆ ಹೋಗ್ತಾ ಇರೋದು. ಮುಂಚೆ ಹೋಗ್ತಾ ಇದ್ವಿ. ನಿಮ್ಮನ್ನ RK ಮುಲ್ಕಿ ಅಂತ ಕರೀತಾರೆ, ನಿಮ್ಮ ನಿಜವಾದ ಹೆಸರು ರವಿಕಿರಣ್. ಸೊ RK ಅಂತ ಹೇಗೆ ನೀವು ಅಂದ್ರೆ ಬದಲಾಯಿಸಿದ್ರಿ, ಯಾವ ಕಾರಣಕ್ಕಾಗಿ? ನನ್ಗೆ ಅಂದ್ರೆ ಫಿಲ್ಮ್ ಅಲ್ಲಿ ಇರುವುದಲ್ಲ, ಅಂದ್ರೆ ಹೆಸರು ಹೇಳಿದಾಗ ರಪ್ಪ ಗೊತ್ತಾಗ್ಬೇಕಂತ ನಾನು ಎಂತಾದ್ರು ಬೇರೆ ತರ ಇಡ್ಬೇಕಲ್ಲ ಅಂತ RK ಅಂತ ಮಾಡಿ, ಮತ್ತೆ ಸ್ಟಾರ್ಟಿಂಗ್ RK ದೇವಾಡಿಗೆ ಅಂತ ಇಟ್ಟಿದ್ದೆ, ಮತ್ತೆ ಹೆಸರು ಜೊತೆ ಜಾತಿ ಬೇಡ ಅಂತ ಸರಿ ಆಗ್ಲಿಲ್ಲ, ಅದಕ್ಕೆ ಮತ್ತೆ ತೆಗೆದು ಮುಲ್ಕಿ ಅಂತ ಆಗಿದ್ದು.
ಸಂಗೀತ ಅಂತ ಬಂದಾಗ ಹಾಡನ್ನ ಹಾಡಿಸಿದ್ವಿ, ಅಭಿನಯ ಅಂತ ಬಂದಾಗ ಡೈಲಾಗ್ ಡೆಲಿವರಿ ಮಾಡಿದ್ರೆ ಹೇಗೆ? ಯಾವ್ದಾದ್ರು ಒಂದು ಡೈಲಾಗ್ ಹೇಳ್ಬೋದಾ? ನಾವಂದ್ರೆ ರೀಲ್ಸ್ ಮಾಡ್ತಿದ್ವಿ ಮುಂಚೆ, ಅದರಲ್ಲಿ ಒಂದು ಡೈಲಾಗ್ ಇತ್ತು, ಒರಿಯಪ್ಪನಾಗ ಜನ ಪಡಂ ಬರ್ಪಿನ ನಾಯ್ದ ಮಗೆ ಎತ್ತು ಜನ ಎತ್ತನಲ್ಲ ಒರಿಯ ಬರ್ಪನಾಯ ಆನ ಮಗೆ. ಇದು ನೀವೇ ಬರ್ದಿರುವಂತದ? ಅಲ್ಲ, ನಾವೇ ಸ್ಪಾಟ್ ಅಲ್ಲಿ ಬರ್ದು. ಅವಾಗ ರೀಲ್ಸ್ ಇದ್ದು ಸ್ವಲ್ಪ ಹುಚ್ಚಿದಾಸೆ ನಮ್ಗೆ. ಇವಾಗ ಕೂಡ ಮಾಡ್ತಾ ಇರ್ತೇವೆ. ಅಂದ್ರೆ ನಮ್ದು ಫ್ರೆಂಡ್ ಇದ್ದಾರೆ, ಯಾರು ಚರಣ್, ಸುಪ್ರೀತ್ ಅಂತೆಲ್ಲ, ನಮ್ದೊಂದು ಗ್ಯಾಂಗ್ ಇದೆ, ಪ್ರಶ್ವನ್ನ ಎಲ್ಲ ಗ್ಯಾಂಗ್ ಇದೆ ನಮ್ದು. ನಾವು ರೀಲ್ಸ್ ಎಲ್ಲ ಮಾಡ್ತಾ ಇರ್ತೀವಿ. ಇವಾಗ ಅವನಿ ಫ್ರೆಂಡ್ ಇಲ್ಲ, ಫಾರಿನಲ್ಲಿ ಇದ್ದಾನೆ, ಆಗ ಸ್ವಲ್ಪ ಸ್ಟಾಪ್ ಆಗಿದೆ. ಇಲ್ಲಾಂದ್ರೆ ರೀಲ್ಸ್ ಇದ್ದು ಸ್ವಲ್ಪ ಜಾಸ್ತಿ ಇತ್ತು. ಈಗ ಲಿರಿಕ್ಸ್ ಅನ್ನ ನೀವು ಬರೆಯುದಿಲ್ವಾ? ಅಂದ್ರೆ ಮ್ಯಾನೇಜ್ ಮಾಡ್ತೀರಾ ನೀವು? ಅಂದ್ರೆ ಈಗ ಫಿಲ್ಮ್ ಅಲ್ಲಿ ಅಭಿನಯಗಳನ್ನ ನೀವು ಮಾಡ್ತೀರಲ್ಲ, ಸೊ ಇದನ್ನ ಮ್ಯಾನೇಜ್ ಮಾಡ್ತೀರಾ ಅಂತ ಹೇಳಿ ಲಿರಿಕ್ಸ್ ಅನ್ನ ಬರೀತೇನೆ. ಇವಾಗಲೂ ಬರೀತೇನೆ, ಚಿಕ್ಕ ಚಿಕ್ಕ ಕವನಗಳನ್ನೆಲ್ಲ ಬರೀತೀನಿ. ಬರೀತೇನೆ. ಯಾವ್ದಾದ್ರು ಒಂದು ಕವನ ಅಥವಾ ಏನಾದ್ರು ಗೀಚಿದೆ ಏನಾದ್ರು ಇದೆಯಾ? ಕನಸಿನ ಕೋಟೆಯ ಸುಟ್ಟವಲೆ, ನಾ ಭಾವಿಸಲಿಲ್ಲ ನಿನ್ನಲ್ಲೂ ಕಿಡಿ ಇದೆ ಎಂದು, ಆ ಕಿಡಿ ನನ್ನನ್ನೇ ಸುಡಬಹುದೆಂದು. ಆತರ ಏನೋ ಬರಿತಾ ಇರ್ತೇನೆ ಎಂತಾದ್ರು. ಅದೇ ಕೆಲವು ನೆನಪಿಲ್ಲ, ಬರಿತಿರ್ತೇನೆ. ಸಂಗೀತದಲ್ಲಿ ಆಗಿರ್ಬೋದು, ಸ್ಯಾಕ್ಸೋಫೋನ್ ಅನ್ನ ನೀವು ಪ್ಲೇ ಮಾಡ್ತೀರಾ, ಇದ್ರ ಜೊತೆಗೆ ಚೆಂಡೆಯಲ್ಲೂ ಕೂಡ ನೀವು ಅಂದ್ರೆ ಇದ್ದೀರಾ ಅಂತ ಕೇಳಿಪಟ್ವಿ. ಸೊ ಚೆಂಡೆ ಎಷ್ಟು ವರ್ಷಗಳಿಂದ ನೀವು ಚೆಂಡೆ ಟೀಮ್ ಅಲ್ಲಿ ಇದ್ರಿ? ತುಂಬಾ ವರ್ಷ ಆಯ್ತು, ಒಂದು 7-8 ವರ್ಷ ಆದ್ರೂ ಆಗಿರ್ಬೋದು. ಮುಂಚೆ ಬೇರೆ ಟೀಮ್ ಅಲ್ಲಿ ಇದೆ, ಇವಾಗ ನಾನು ಇಲ್ಲಿ ಶ್ರೀ ಗುರು ಚೆಂಡೆ ಅಂತ ಇದೆ ನಮ್ದು ಪೆರ್ಮಂಕಿಯಲ್ಲಿದೆ. ಸೊ ಅದ್ರಲ್ಲಿದೆ ನಾಗೇಶ್ ಅನ್ನಂದು. ಅದೇ ಚೆಂಡೆ ತುಂಬಾ ಟೈಮಲ್ಲಿ ನಂಗೆ ಹೆಲ್ಪ್ ಆಗಿತ್ತು. ಅಂದ್ರೆ ದುಡ್ಡೆಲ್ಲ ಇಲ್ದಾಗ ಎಂತಾದ್ರು ಮಾಡಿ ಅಂದ್ರೆ ದೇವ್ರ ಹತ್ರ ಎಂತಾದ್ರು ಕೇಳುವಾಗ ಚೆಂಡೆದು ಕಾಲ್ ಬರೋದು, ಚೆಂಡೆ ಉಂಟು ಬರ್ಪಾನ ಅಂತ. ಅವಾಗೊಂದು ಖುಷಿ ಆಗೋದು. ಎಂತಾದ್ರು ಅಮೌಂಟ್ ಅವಾಗೆಲ್ಲ ನಮ್ಗೆ ಅದು ಚಿಕ್ಕ ಅಮೌಂಟ್ ಅಲ್ಲ, ನಮ್ಗೆ ದೊಡ್ಡದೇ ಅದು. ಹಾಗೆ ಚೆಂಡೆ ಎಲ್ಲ ಹೋಗ್ತಾ ಇರ್ತೀನಿ. ಆ ಟೀಮ್ ನ ಬಗ್ಗೆ ಹೇಳುದಾದ್ರೆ ಎಂತ ಹೇಳ್ತೀರಾ? ಒಳ್ಳೆ ಟೀಮ್, ಎಲ್ಲ ಸಪೋರ್ಟ್ ಇರ್ತಾರೆ, ಎಲ್ಲ ಸಪೋರ್ಟ್ ಮಾಡ್ತಾರೆ, ಖುಷಿ ಆಗ್ತದೆ ಎಲ್ಲ. ಬೇರೆ ಯಾವ್ದಾದ್ರು ಆಕ್ಟಿವಿಟೀಸ್ ಅಲ್ಲಿ ನೀವು ಇದ್ರಾ? ಬೇರೆ ಅಂದ್ರೆ ನಂಗೆ ಸ್ಪೋರ್ಟ್ಸ್ ಅಂದ್ರೆ ತುಂಬಾ ಇಷ್ಟ. ನಂಗೆ ಕ್ರಿಕೆಟ್ ಬಿಟ್ರೆ ಕಬಡ್ಡಿ ಮತ್ತೆ ಅದೇ ಕ್ರಿಕೆಟ್, ಕಬಡ್ಡಿ ಮತ್ತೆ ಕಬಡ್ಡಿಯಲ್ಲಿ ನಾನು ITI ಅಲ್ಲಿ ಇರುವಾಗ ನಾವು ಡಿಸ್ಟಿಕ್ ತನಕ ಮೋಸ್ಟ್ಲಿ ಆಡಿದ್ವಿ ಕಬಡ್ಡಿಯಲ್ಲಿ. ಮತ್ತೆ ಟಗಫಾರ್ ಅಲ್ಲಿ ITI ಅಲ್ಲಿ ನಾನು ಕ್ಯಾಪ್ಟನ್ ಆಗಿದ್ದೆ, ಅದರಲ್ಲಿ ಡಿಸ್ಟಿಕ್ ಅಲ್ಲಿ ರನ್ನರ್ ಅಪ್ ಆಗಿದ್ವಿ ನಾವು. ಅದೇ ಸ್ಪೋರ್ಟ್ಸ್ ಅಂದ್ರೆ ತುಂಬಾ ಇಷ್ಟ. ಕಬಡ್ಡಿ, ಕ್ರಿಕೆಟ್ ಆಗಿ ನಂಗೆ ಕಬಡ್ಡಿ ತುಂಬಾ ಇಷ್ಟ, ನಂಗೆ ಚೆನ್ನಾಗಿ ಆಡ್ತಿದ್ದೆ ಅವಾಗ. ಮತ್ತೆ ಟೈಮ್ ಹೋಗ್ತಾ ಎಲ್ಲ ಅಲ್ಲಿ ಸ್ಟಾಪ್ ಆಗ್ತಾ ಬಂತು. ಅಂದ್ರೆ ಕ್ರಿಕೆಟ್ ಅಂತ ಹೇಳಿದ್ರಿ, ಅಂದ್ರೆ ಈಗ ಕ್ರಿಕೆಟ್ಗೆ ಹೋಗ್ಬೇಕಂತ ಅಂದ್ರೆ ಯಾರನ್ನ, ಅಂದ್ರೆ ಕ್ರಿಕೆಟಿಗರನ್ನ ಯಾರಾದ್ರೂ ನಮ್ಗೆ ಫೇವ್ರೇಟ್ ಅಂತ ಇರ್ತಾರೆ, ನೀವು ಕ್ರಿಕೆಟ್ಗೆ ಅಂದ್ರೆ ಹೇಗ? ಅಂದ್ರೆ ನಂಗೆ ಶ್ರೀಶಾಂತ್ ಅಂದ್ರೆ ತುಂಬಾ ಇಷ್ಟ, ಬೌಲರ್. ಮತ್ತೆ ಧವನ್, ಇವ್ರಿಬ್ರು ಅಂದ್ರೆ ನಂಗೆ ತುಂಬಾ ಇಷ್ಟ. ಮ್ಯಾಚ್ ಇವಾಗ್ಲೂ ಹೈಲೈಟ್ಸ್ ಅಂತಾದ್ರು ಬಂದ್ರೆ ನೋಡ್ತೇನೆ ನಾನು ಅವರದ್ದು. ಹಾಗೆ ಇಷ್ಟು ಹೊತ್ತು ನಮ್ಮ ಜೊತೆ ಇದ್ದು ಅಮೂಲ್ಯವಾದ ಸಮಯವನ್ನ ನಮಗಾಗಿ ಮೀಸಲಿಟ್ಟಿದ್ದೀರಿ, ನಿಮ್ಗೆ ತುಂಬು ಹೃದಯದ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ಹೊತ್ತು ನಮ್ಮ ಜೊತೆ ಇದ್ದು ಹಲವಾರು ವಿಷಯಗಳನ್ನ ನಾವು ಅವರ ಹತ್ರ ತಿಳ್ಕೊಂಡ್ವಿ. ಇವರ ಭವಿಷ್ಯ ಇನ್ನಷ್ಟು ಉಜ್ವಲಿಸ್ಲಿ ಅಂತ ಹೇಳ್ತಾ ಹೊಸ ಪ್ರತಿಭೆಯೊಂದಿಗೆ ಮತ್ತೆ ಭೇಟಿಯಾಗ್ತೇವೆ. ಅಲ್ಲಿ ತನಕ ನೋಡ್ತಾ ಇರಿ ಸೂಕ್ತ ನ್ಯೂಸ್, ಇದು ಪಾರದರ್ಶಕ ವರದಿ. ಮೈ ಮನಸ್ಸಿಗೊಪ್ಪುವ ಚಂದದ ಆಭರಣ, ಸಾಂಪ್ರದಾಯಿಕ ಉಡುಗೆಗೆ ಸಾಂಪ್ರದಾಯಿಕ ಚಿನ್ನ, ನಿಮ್ಮನ್ನು ಸದಾ ಹೊಳೆಯುವಂತೆ ಮಾಡುವ ಆಕರ್ಷಕ ವಿನ್ಯಾಸ, ಆಂಟಿಕ್, ಟೆಂಪಲ್ ಡಿಸೈನ್, ಕುಂದನ್ ಆಭರಣ, ಕಲ್ಕತ್, ರಾಜ್ಕೋಟ್ ಡಿಸೈನ್, ಚಿನ್ನ, ಬೆಳ್ಳಿ, ವಜ್ರಾಭರಣಗಳ ಅಮೋಘ ಸಂಗ್ರಹ. ನಿಮ್ಮ ಪ್ರತಿ ಸಂಭ್ರಮವನ್ನ ನಮ್ಮೊಂದಿಗೆ ಹೆಚ್ಚಿಸಿಕೊಳ್ಳಿ. 40 ವರ್ಷಗಳಿಂದ ಗ್ರಾಹಕರ ನಂಬಿಕೆ ಉಳಿಸಿಕೊಂಡ ಸ್ವರ್ಣಾಭರಣ ಮಳಿಗೆ VNR ಗೋಲ್ಡ್, ಸ್ವರ್ಣಸೌಧ, ರಥಬೀದಿ, ಬಂಟ್ವಾಳ.